ಕಾರ್ಯಕ್ರಮ 29 ಡಿಸೆಂಬರ್ ನಾವು ಈ ಒಂದು ಪಿರಮಿಡ್ನ ಉದ್ಘಾಟನೆ ಅಂತಲ್ಲ, ಫಸ್ಟ್ ಕಾರ್ಯಕ್ರಮ, ಮೊದಲನೇ ಕಾರ್ಯಕ್ರಮ ಅದು ಸಿದ್ಧಲಿಂಗಯ್ಯ ಮತ್ತು ಕವಿ ಸಿದ್ಧಲಿಂಗಯ್ಯ ಮತ್ತು ಬೈರಂಗ ರಾಘವೇಗೌಡರು ಸೇರಿ ಕೃಷ್ಣ ಅವರು ನಮ್ಮ ಸೋದರ ಅವರು ಎಲ್ಲ ಸೇರಿಕೊಂಡು ಕುವೆಂಪು ಜಯಂತಿಯನ್ನು ಆಚರಿಸಿದ್ವಿ. ಆಮೇಲೆ ಮುಂದಕ್ಕೆ ನಾವು 22ನೇ ತಾರೀಕು ಫೆಬ್ರವರಿ ಅವತ್ತು ಪತ್ರಿಜಿಯವರು ಬಂದಿದ್ದು, ಸಿದ್ಧಲಿಂಗಯ್ಯ ಅವರು ತಿರ್ಗಾ ಬಂದಿದ್ದರು. ಹಾಗೆ ಅದು ಒಂದು ದೊಡ್ಡ ಕಾರ್ಯಕ್ರಮ ಆಯಿತು. ಈಗ 3ನೇ ಒಂದು ಕಾರ್ಯಕ್ರಮ ಧ್ಯಾನ ಮತ್ತು ಸತ್ಸಂಗ, ಅದು ಮೊಣಕಾಲೂರು ಶ್ರೀನಿವಾಸ ಮುಖ್ಯವರು ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ಬುದ್ಧ ಚಿಂತಕರು, ಲೇಖಕರು, ಅನೇಕ ಪುಸ್ತಕಗಳನ್ನು ಹಾಲಿ ಭಾಷೆಯಿಂದ ಕನ್ನಡಕ್ಕೆ ಅನುವಾದಿಸಿದವರು. ನನ್ನ ಈ ಬುದ್ಧನ ಒಂದು ಏನು ಸ್ವಲ್ಪ ಜ್ಞಾನ ತಿಳ್ಕೊಂಡಿದ್ದೀನಿ, ಅವರ ಮೂಲಕ ಬಹಳವಷ್ಟು ತಿಳ್ಕೊಂಡಿದ್ದೀನಿ. ಅವರು ನಿಜವಾದ ಒಂದು ಬುದ್ಧನ ಒಂದು ಪಥದಲ್ಲಿ ನಡೀತಾ ಇದ್ದಾರೆ. ಅವರು ಅವರಿಗೆ ಕನ್ನಡಿ ನಮ್ಮ ಸೋದರ ಮಾವನವರ ಲೇಖಕರು, ಸಂಶೋಧಕರು, ಇತಿಹಾಸ ತಜ್ಞರಾದ ತೈಲ ಕೃಷ್ಣ ಅವರನ್ನು ಸ್ವಾಗತವನ್ನು ಬಯಸ್ತೀನಿ. ನಮ್ಮ ಕೃಷ್ಣಮೂರ್ತಿಯವರು ಅವರನ್ನು ಕೂಡ ಸ್ವಾಗತವನ್ನು ಬಯಸಿ, ಇತರ ಎಲ್ಲರಿಗೂ ಸ್ವಾಗತವನ್ನು ಬಯಸಿ, ಇಂದು ನಮ್ಮ ಕುರಿತು ಒಂದು ಸತ್ಸಂಗ, ಧ್ಯಾನ ಮುಗಿದಿದೆ, ಸತ್ಸಂಗ ಧರ್ಮದ ಒಂದು ಜಾಗೃತಿಯ ನೆಲೆಗಳು ಏನೇನಿದೆ ಅನ್ನೋದರ ಬಗ್ಗೆ ಮೊಣಕಾಲೂರು ಶ್ರೀನಿವಾಸ ಸರ್ ಮಾತಾಡ್ತಿದ್ದಾರೆ. ನಮಗೆ ಫೋಟೋ ಹಬ್ಬಿದೆ ನನ್ನ ನೆಲೆಯೊಳಗೆ ಜೀವಕೋಟಿಯನ್ನು ಜೀವಗಾಡಿ ಕೂಡಿದೆ ನನ್ನ ಕಣ್ಣೊಳಗೆ ಹೂವನ್ನು ನಡೆಸುವ ಹೊನ್ನೊಳಗೆ ಹರಿದಿದೆ ನನ್ನ ಧಮನಿಯೊಳಗೆ ಚೈತನ್ಯವನ್ನು ಚಿಮ್ಮಿಸುವುದಕ್ಕೆ ಆವರಿಸಿದೆ ನನ್ನೊಳಗೆಲ್ಲ ಕೊನೆಯಿರದ ಬಯಲು ವಿಸ್ಮಯದ ಈ ಕನವೇದ ಮನಸ್ಸಿನಿಂದೊಡಗೂಡಿದ ವಿಸ್ಮಯದ ಈ ಕನವೇ ಎಲ್ಲವನ್ನು ತಾಳಿಕೊಳ್ಳುವ ನಾವು ಪಂಚಭೂತ ಸರಿ. ಓ ನನ್ನ ಪ್ರೀತಿಯ ಕೊಡುವಿನ ಕಿವಿಯ ಹೊಸದುನ ಚೈತನ್ಯವನ್ನು ಸರಿದು ಹೋಗಿರುವ ಈ ಕ್ಷಣಗಳು, ಉರುಳುತ್ತಿರುವಿ ಋತುಮಾನಗಳು ಮತ್ತೆ ಬಾರವು ಏನಾಗಿರುವೆಯೋ ನೀನೀಗ, ಅದಕ್ಕಿಂತ ಬೇರೆ ನೀನಿರಲಾರೆ. ಬದಲಾಗುವುದಿದ್ದರೆ ಉತ್ತಮೋತ್ತಮ ಬದುಕಿಗಾಗಿ ಬದಲಾಗುವುದಿದ್ದರೆ ಬದಲಾಗು ಈ ಕ್ಷಣದಿಂದಲೇ. ಅಷ್ಟಾಂಗ ಮಾರ್ಗವನ್ನು ಅನುಸರಿಸಿ ನಿಬ್ಬಾಣವನ್ನು ಸೇರಿ. ಈ ವಿಶ್ವಮಾನವ ಕುವೆಂಪು ಪಿರಮಿಡ್ ಭವನದಲ್ಲಿ ಸೇರಿರುವ ಎಲ್ಲ ಹಿರಿಯರಿಗೆ ಹಣೆ ಹಚ್ಚಿ ನಾವು ನಮಸ್ಕರಿಸುತ್ತೇವೆ. ಇಂತಹ ಒಂದು ಸತ್ಸಂಗದಲ್ಲಿ ಪಾಲ್ಗೊಳ್ಳುವ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಡಾಕ್ಟರ್ ಡಿ.ಕೆ. ದೇವಕುಮಾರ್ ಅವರು ಇಂಥ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಿಸಿರುವಂಥದ್ದು ಭಾಳ ಸಂತೋಷವನ್ನು ಕೊಟ್ಟಿದೆ. ನಮ್ಮ ನಡುವೆ ಕನ್ನಡ ನಾಡಿನ ಹಿರಿಯ ಸಾಹಿತಿಗಳಾದ ತೈಲೂರು ವೆಂಕಟಕೃಷ್ಣ ಅವರಿದ್ದಾರೆ ಮತ್ತು ಎಲ್ಲ ಹಿರಿಯರು ಬಂದಿದ್ದೀರಿ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಾತನಾಡುವುದು ನನಗೆ ಬಹಳ ಖುಷಿ ಆಗ್ತದೆ. ನನಗೆ ಏನು ನೆನಪಿಗೆ ಬರ್ತದೆ ಅಂದರೆ, DVಜಿಯವರು ಒಂದು ಕಡೆ ಹೀಗೆ ಹೇಳಿದ್ದಾರೆ, ನಾವು ಮಸೀದಿಗೆ ಬಂದುದೇನು ಗಿಟವ ಕೇಳುವಡೆ ದೇವರನ್ನು ಧ್ವಾನಿಗ ಮನದಿನೇನಲ್ಲ, ಹಿಂದೊಮ್ಮೆ ಮಡಿಗದ್ದುಗೆಯ ಕದ್ದಿದ್ದನು ಅದು ಹಳೆಯದಾಯಿತಂದೀಗ ಮತ್ತೆ ಬಂದಿದೆ. ಅಂದರೆ ಈ ಉಮರ್ ಖಯ್ಯಾಮು ಒಂದು ಕಡೆ ಏನು ಹೇಳ್ತಾರೆ ಅಂದರೆ, ಅವರು ಮಸೀದಿಗೆ ಹೋಗ್ತಾ ಇದ್ರಲ್ಲ, ಅಲ್ಲಿ ಧ್ಯಾನ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಅವರು ಆ ಧ್ಯಾನ ಮಾಡುವಾಗ, ಈ ಸಾವಿರ ಧ್ಯಾನ ಮಾಡುವಾಗ ಅಂದರೆ ನಮಾಜ್ ಮಾಡುವಾಗ ಆ ಚೌಕದ ಮೇಲೆ ಕೂತ್ಕೊಂಡು ನಮಾಜ್ ಮಾಡ್ತಾರೆ. ಆ ಚೌಕವನ್ನು ಗುಂಡಪ್ಪ ಅವರು ಮಡಿಗದ್ದುಗೆ ಅಂತ ಕರೀತಾರೆ. ನಾನು ಯಾಕಪ್ಪ ಹೋಗ್ತಾ ಇದ್ದೆ ಅಲ್ಲಿಗೆ ಅಂತಂದರೆ, ಆ ಯಾರು ನಮಾಜರು ಮಾಡ್ತಾ ಇದ್ದಾರಲ್ಲ ಅವರು ಕುಳಿತಂತಹ ಜಾಗ ಅದು ಅತ್ಯಂತ ಪವಿತ್ರವಾದದ್ದು. ಅವರು ದೇವರನ್ನು ಕುರಿತು ಧ್ಯಾನ ಮಾಡ್ತಾರೆ. ನನಗೆ ಸಿಗುವಂಥದ್ದು ಏನಿದೆ ಅಂದರೆ, ಆ ಚೌಕ ಇದೆಯಲ್ಲ ಅದು ಜ್ಞಾನದ ಸಂಕೇತ. ಅದನ್ನು ಕದ್ದುಕೊಂಡು ಬರ್ತಾ ಇದೆ. ಯಾಕೆಂದರೆ ಹಿಂದೆ ಒಂದು ಸರಿ ಕದ್ದಿದ್ದೆ, ಆ ಜ್ಞಾನದ ಏನು ಅದು ಮಾಸಿ ಹೋಯ್ತಲ್ಲ, ಮತ್ತೊಂದು ಸರಿ ಬಂದಿದ್ದೀನಿ ಆ ಮಸೀದಿಗೆ.
ಏನು ಅದನ್ನು ಕದ್ದುಕೊಂಡು ಹೋಗೋದಕ್ಕೆ ಕೆಲವು ಮಾತನ್ನು ಹೇಳ್ತಾರೆ. ಹಾಗೆ ನನಗೆ ಯಾರಾದರೂ ಇಂಥ ಕಡೆ ಬಂದು ಮಾತನಾಡಿ ಅಂತ ಕೇಳಿದರೆ ಆಗ ನನಗನ್ನಿಸ್ತದೆ ನನ್ನ ಮಾತುಗಳನ್ನು ಮನಸ್ಸು ಮಾಡುವುದಕ್ಕೆ ಇದೊಂದು ಅವಕಾಶ, ಮತ್ತು ಇನ್ನಷ್ಟು ದಿನ ತಿಳ್ಕೊಳ್ಳೋದೇನಾದ್ರು ಇದ್ದರೆ ಇಂಥ ಪರಿಸರದಲ್ಲಿ ಅನ್ನುವುದು ಒಂದು ನನ್ನ ಅಭಿಪ್ರಾಯ. ಹಾಗಾಗಿ ಈಗ ನಾನು ಹೇಳ್ತಾ ಇದ್ದವರಿಗೆ ಇವತ್ತು ಇದು ಡಿ ವಿ ಗುಂಡಪ್ಪನವರ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಮಸೀದಿಗೆ ಬಂದುದೇ ಇಡಬಕ್ಕೆ ಒಡೆ ದೇವರನ್ನು ಕಾಣಿಬ ಮನದಿರೇನಂತ ಹಿಂದೊಮ್ಮೆ ಮಡಿಗದ್ದುಗೆ ಕದ್ದಿದ್ದನು ಅದು ಹಳೆಯದಾಯಿತಂತ ಈಗ ಮತ್ತೆ ಬಂದೀಗನು. ಅಂದರೆ ಏನು ಗುಣಕಾಯ ನೀಡುತ್ತದೆ ಅಂದರೆ ಇದು ಒಂದು ಪರಿಪೂರ್ಣವಾದ ಕಾವ್ಯ. ಅವರು ಮಸೀದಿಗೆ ಹೋದಾಗೆಲ್ಲ ಕೂಡ ಅಲ್ಲಿ ಯಾರು ನಮಾಜು ಮಾಡ್ತಾರೆ ಅವರೆಲ್ಲ ದೇವರ ಧ್ಯಾನವನ್ನು ಮಾಡ್ತಿರ್ತಾರಲ್ಲ, ಅವರು ಕುಳಿತುಕೊಳ್ಳುವ ಜಾಗದಲ್ಲಿ ಚೌಕವನ್ನು ಹಾಕ್ತಾರೆ. ಆ ಚೌಕವನ್ನು ಮಡಿಗದ್ದುಗೆಯಿಂದ ಗುಂಡಪ್ಪನವರು ಅನುವಾದ ಮಾಡಿದ್ದಾರೆ. ಇದನ್ನು ರುಬೈತ ಸುಂದರಕಾಯ ಅನ್ನುವ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡೋಂಥ ದೊಡ್ಡ ಮಹಾಪುಣ್ಯ ನಮ್ಮ ಗುಂಡಪ್ಪ ಸಿಕ್ತು. ಅದನ್ನು ಉಬ್ಬರ ಹೊಸಗೆ ಅನ್ನೋದಲ್ಲಿ ಈ ಕಾವ್ಯ ಬರ್ತದೆ. ನಾನು ಆ ಮಸೀದಿಗೆ ಯಾಕೆ ಹೋಗ್ತಾ ಇದ್ದೆ ಅಂದರೆ ಆ ಚೌಕವನ್ನು ಕದ್ದುಕೊಂಡು ಬಂದು, ಅಂದರೆ ಹಿಂದೆ ಒಂದ್ಸರಿ ಹೋದಾಗ ನನಗೆ ಏನೋ ಒಂದಷ್ಟು ಜ್ಞಾನ ಸಿಕ್ಕಿತ್ತು, ಈಗ ಮತ್ತೊಂದು ಸರಿ ಅಲ್ಲಿ ಹೋಗ್ತಾ ಇದ್ದೀನಿ, ಆ ಜ್ಞಾನವನ್ನು ಕದ್ದುಕೊಂಡು ಬರ್ತೀನಿ ಅನ್ನುವ ಮಾತನ್ನು ಆ ಕಾವ್ಯದಲ್ಲಿ ಹೇಳ್ತಾರೆ. ಹಾಗೆ ನಾನು ಕೂಡ ಇದು ಕುವೆಂಪು ಗ್ರಾಮೀಣ ಭವನ ಆಗಿರ್ಬೋದು ಅಥವಾ ನಿಮ್ಮ ಸ್ಪೇಸ್ ಆಗಿರ್ಬೋದು ಅಥವಾ ಯಾವುದೇ ಆ ಥರದ ಒಂದು ಕಾರ್ಯಕ್ರಮಗಳನ್ನು ಕರೆದಾಗ ನನಗನ್ನಿಸೋದೇನೆಂದರೆ ನನ್ನ ಚಿಂತನೆಗಳನ್ನು ಮತ್ತಷ್ಟು ಮನಸ್ಸು ಮಾಡಿಕೊಳ್ಳುವುದಕ್ಕೆ ಒಂದು ಅವಕಾಶ ಅಂತ ಹೇಳಿ ನಾನು ಅದು ಭಾವಿಸ್ತೇನೆ. ಇವತ್ತು ನೀವು ಫೋನ್ ಮಾಡಿದಾಗ ನನಗೆ ಕೇಳಿದ್ರಿ, ನೀವು ಯಾವುದಾದ್ರೂ ಒಂದು ವಿಷಯವನ್ನು ಕೊಡಿ, ಅದ್ರ ಮೇಲೆ ಮಾತಾಡಿ. ಹಾಗೆ ನಾನು ನಿಮ್ಗೆ ಹೇಳಿದ ಧರ್ಮ ಜಾಗೃತಿಯ ನೆಲೆಗಳು ಅಂತ ಹೇಳಿ ನಿಮಗೆ ನಾನು ಹೇಳಿದೆ. ಧರ್ಮ ಜಾಗೃತಿಯ ನೆಲೆಗಳು ಅಂದರೆ ಇಲ್ಲಿ ಧರ್ಮ ಅಂತಂದರೆ ಹಿಂದೂ, ಬೌದ್ಧ, ಜೈನ, ಪಾರಸಿಕ ಆಗಲಿ, ಇಸಾಯಿ, ಇಸ್ಲಾಂ ಧರ್ಮಗಳಾಗಲಿ ನಾನು ಅದರ ಬಗ್ಗೆ ಮಾತಾಡ್ತೇನೆ. ಆದರೆ ಎಲ್ಲ ಧರ್ಮಗಳ ಅಂತಃಸ್ರೋತ ಇದೆಯಲ್ಲ, ಒಳಹರಿವು ಇದೆಯಲ್ಲ, ಅದು ಮನುಷ್ಯನನ್ನು ಒಂದು ಹಂತದಿಂದ ಉತ್ತಮ ಸ್ಥಾನಕ್ಕೆ ಕೊಂಡೊಯ್ತದಲ್ಲ, ಅಂತಹ ಒಂದು ಗುಣಧರ್ಮವನ್ನು ಮನುಷ್ಯ ಅಳವಡಿಸಿಕೊಂಡಾಗ ಅವನು ಒಂದು ಉತ್ತಮ ಮನುಷ್ಯನಾಗಿ, ಒಬ್ಬ ಪರಿಪೂರ್ಣ ಮನುಷ್ಯನಾಗಿ ಬಾಳುವುದಕ್ಕೆ ಸಾಧ್ಯ ಆಗ್ತದೆ ಅನ್ನುವ ಕಾರಣಕ್ಕಾಗಿ ನಾನು ಆ ಧರ್ಮದ ಬಗ್ಗೆ ಈ ವ್ಯಾಖ್ಯಾನವನ್ನು ಕೊಡ್ತಾ ಇದ್ದೇನೆ. ಸೊ ಅಂತಃಸ್ರೋತವಾಗಿ ಹರಿವಂಥ ಗುಣಗಳು ಯಾವುವು? ಒಬ್ಬ ಮನುಷ್ಯನಾದಂಥವನು ದಾನಗುಣವನ್ನು ಹೊಂದಬೇಕು, ಅವನು ಶೀಲವಂತನಾಗಿರಬೇಕು, ಅವನಲ್ಲಿ ತಾಳ್ಮೆ ಇರಬೇಕು, ಮೈತ್ರಿ ಭಾವ ಇರಬೇಕು. ಅಂದರೆ ಒಂದು ಸ್ತರದಿಂದ ಇನ್ನೊಂದು ಎತ್ತರದ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಇವೆಲ್ಲ ಮನುಷ್ಯನಿಗೆ ಇರಬೇಕಂತ ಸಹಜವಾದ ಗುಣಗಳು. ಈಗ ಇವತ್ತು ಈ ಗುಣಗಳು ಹೇಗಾಗಿದೆ ಅಂದರೆ, ಇವತ್ತು ನಮ್ಮ ಮಕ್ಕಳಲ್ಲಿ ಈ ಗುಣಗಳನ್ನು ಬೆಳೆಸಬೇಕಾಗಿದೆ. ನನಗೇನಿಸ್ತದೆ ಅಂದರೆ ನಾನು ಇವತ್ತು ಏನು ಮಾತಾಡ್ತಾ ಇದ್ದೀನಿ, ಈ ಮಾತುಗಳು ನಮ್ಮ ವಯಸ್ಸವರಿಗೆಲ್ಲ ಯುವಕರಿಗೆ ಅನ್ವಯಿಸುವಂಥ ಮಾತುಗಳು, ಅವರಿಗೆ ನಾವು ಹೇಳುವಂಥ ಮಾತುಗಳು. ಇಲ್ಲಿ ಅನಿವಾರ್ಯವಾಗಿ ಅದು ಈ ನಡೆಸಿಲ್ಲ, ಯುವಕರು ಬಂದಿಲ್ಲ ಅಂತ ಬೇಸರ ಮಾಡಿಲ್ಲ. ಆದರೆ ನಾವು ಚಿಂತನೆ ಹಂಚ್ಕೊಳ್ಳೋಣ ಅಲ್ಲ, ಈ ಸಂತೋಷ ಯುವಕರು ಅಲ್ಲ, ಎಷ್ಟೋ ಸಂಗತಿಗಳು ಕೂಡ ಯುವಕರಿದ್ದರೂ ಕೂಡ, ನಂತರ ದೊಡ್ಡವರು ಕೂಡ ಎಷ್ಟು ಸಂಗತಿಗಳು ದೊಡ್ಡವರು ಗೊತ್ತಿರಲಿರುತ್ತಾಗಿರ್ಬೋದು. ಒಂದು ಸಾರಿ ಏನಾಯ್ತಂದರೆ, ಈ ಥರ ನಾನು ಎರಡನೆಯ ಒಂದು ಮಂತ್ರವನ್ನು ಹೇಳಿದ್ನಲ್ಲ ಇಲ್ಲಿ, ಏನಂದರೆ ನಿಬ್ಬಾಣವನ್ನು ಪದವನ್ನು ಪ್ರಯೋಗ ಮಾಡ್ತಾರೆ. ಈಗ ನಿಬ್ಬಾಣ ಅಂತಂದರೆ ಏನು ಅಂತ ಒಬ್ಬರು ನನಗೆ ಪ್ರಶ್ನೆ ಹಾಕಿದರು. ನಾನು ಇದೇ ರೀತಿ ಒಂದು ಅರಹಂತ ಮಂಟಪ ಅಂತ ಹೇಳಿ ಒಂದು ಸಂಸ್ಥೆ ಇದೆ ಸ್ಫೂರ್ತಿಧಾಮದಲ್ಲಿ. ಅದರ ಉದ್ಘಾಟನೆಯ ಸಂದರ್ಭದಲ್ಲಿ ನಾನು ಅದರ ಮೊಟ್ಟ ಮೊದಲ ಪ್ರವಚನಕಾರ, ನನ್ನನ್ನು ಕರೆದಿದ್ದರು. ಅಲ್ಲಿ ಯೋಗಿ ಮಾಸ್ಟರ್ ಅಂತ ಒಬ್ಬರು ಇದ್ರಲ್ಲಿ. ಸರ್, ಅವರು ನೀವು ನಿಬ್ಬಾಣ ಅಂತ ಹೇಳ್ತಿರಲ್ಲ, ನಿಬ್ಬಾಣದ ಅರ್ಥ ಏನು ಅಂತ ಕೇಳಿದ್ರು ನನಗೆ. ನೋಡಿ, ನಿರ್ವಾಣ ಅನ್ನುವಂಥದ್ದು ಸಂಸ್ಕೃತ ಪದ. ವಾನ ಅಂತಂದರೆ ಚಲನೆ ಇರುವಂಥದ್ದು, ನಿರ್ವಾಣ ಅಂತಂದರೆ ಚಲನೆ ಇಲ್ಲದೇ ಇರುವಂಥದ್ದು. ಹೇಗೆ ಅಂದರೆ, ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಚಲನೆ ಇಲ್ಲದೇ ಇರುವಂಥ ಒಂದು ಸ್ಥಿತಿ ಇದೆಯಲ್ಲ, ನಾವು ಈ ಜನ್ಮವನ್ನು ತೆಗೆದುಕೊಂಡರೆ
ನಾವು ಮಾಡುವ ಪಾಪಕರ್ಮಗಳಿಂದಾಗಿ ಪುಣ್ಯಕರ್ಮಗಳಿಂದಾಗಿ ಇನ್ನೊಂದು ಜನ್ಮ ಇದೆ ಅನ್ನುವುದಿದೆಯಲ್ಲ, ಅದು ಚಲನೆ ಅದು. ಆದರೆ ಬುದ್ಧರಂಥವರಿಗೆ, ಮಹಾಪುರುಷರಿಗೆ ಚಲನೆ ಇರುವುದಿಲ್ಲ ಅಲ್ಲ, ಅದು ಇದೇ ಜನ್ಮವೇ ಕೊನೆಯಾಗ್ತದೆ. ಅದು ನಿಬ್ಬಾಣ. ಅಂದರೆ ಎಲ್ಲಿ ಚಲನೆ ಇಲ್ಲವೋ, ಇನ್ನೊಂದು ಜನ್ಮ ಇಲ್ಲವೋ ಅದು ನಿಬ್ಬಾಣ ಅನ್ನುವಂಥದ್ದನ್ನು ಅವರಿಗೆ ಅರ್ಥ ಮಾಡಿಸಿದೆ. ಮತ್ತು ನೀವು ಪರಿನಿಭೂತ ಅನ್ನುವ ಒಂದು ಪದವನ್ನು ಪ್ರಯೋಗ ಮಾಡಿದ್ರಲ್ಲ, ಹಾಗಂದರೆ ಏನು ಅಂತ ಕೇಳಿದೆ. ನಿಬ್ಬೂತ ಅಂತಂದರೆ ಆರಿ ಹೋಗುವುದು ಅಂತ ಅರ್ಥ. ಏನು ಆರಿ ಹೋಗುವುದು? ಮನುಷ್ಯನಿಗೆ ಲೋಭ ಇದೆ, ದ್ವೇಷ ಇದೆ, ಮೋಹ ಇದೆ. ಈ ಮೂರು ಇದಾವಲ್ಲ, ಈ ಮೂರು ಆರಿ ಹೋಗಬೇಕು. ಹೇಗೆ? ಪರಿ ಅಂತಂದರೆ ಪರಿಪೂರ್ಣವಾಗಿ ಆರಿ ಹೋಗಬೇಕು. ಆದ್ದರಿಂದ ಬುದ್ಧ ಪರಿನಿಬ್ಬಾಣ ಹೊಂದಿದನು ಅಂದರೆ ಅರ್ಥ ಏನು ಅಂದರೆ, ಈ ಮೂರೂ ಕೂಡ ಇಲ್ಲದೇ ಇರುವಂಥದ್ದು ಸ್ಥಿತಿಯನ್ನು ಮುಟ್ಟಿ ಅವರಿಗೆ ಏನೊಂದು ಜನ್ಮವೇ ಇರಲಿಲ್ಲ. ಅಲ್ಲಿ ಬುದ್ಧನಿಗೆ ಅಲ್ಲಿ ಒಂದು ಬ್ರಾಹ್ಮಣ ಸೂತ್ರದಲ್ಲಿ ಒಂದು ಮಾತಿದೆ, ಅಕ್ಕೋದನಂ ವತವಂತಂ ಶೀಲವಂತಂ ದಂತಂ ಅನುಸೃತಂ ಅಂತಿಮ ಸಾರಿರಂ ತಮಹಂ ಭೂಮಿ ಬ್ರಾಹ್ಮಣಂ ಅಂತ ಒಂದು ಮಾತಿದೆ. ಯಾರು ಬ್ರಾಹ್ಮಣ ಅಂದರೆ ಅರ್ಹಂತ ಅನ್ನುವ ಅರ್ಥದಲ್ಲಿ ಬುದ್ಧರು ಪ್ರಯೋಗ ಮಾಡಿದ್ದಾರೆ. ಯಾರು ಅಂದರೆ ಅಕ್ಕೋದನಂ, ಯಾರಿಗೆ ಕ್ರೋಧವೂ ಇಲ್ಲವೋ, ವತವಂತಂ, ಯಾರು ವ್ರತವಂತನಾಗಿದ್ದಾನೋ, ಶೀಲವಂತನಾಗಿದ್ದಾನೋ, ಅಂತಿಮ ಶಾರೀರಂ, ಯಾರಿಗೆ ಇದೇ ಜನ್ಮ ಕೊನೆಯಾಗಿದೆಯೋ, ಅನುಸೃತಂ ಅಂದರೆ ಎಲ್ಲ ಇಂದ್ರಿಯಗಳ ಮೇಲೆ ನಿಗ್ರಹ ಇರಿದೆಯೋ ಅಂಥವನಿಗೆ ಬ್ರಾಹ್ಮಣ ಎಂದು ಕರೆಯುತ್ತೇನೆ ಅಂತ. ಅಂದರೆ ಬ್ರಾಹ್ಮಣ ಅನ್ನೋ ಅರ್ಥಕ್ಕೆ ಅರ್ಹಂತ ಅನ್ನುವುದೇ ಒಂದು ಅದರ ವ್ಯಾಖ್ಯಾನ ಪರಿಭಾಷೆ ಇರುವಂಥದ್ದು ಅಂತ ಹೇಳಿದೆ ಅವರಿಗೆ ನಾನು. ಹಾಗೆ ನಾನು ಏನಾದರೂ ಮಾತುಗಳನ್ನಾಡಿದಾಗ ಕೆಲವು ಮಾತುಗಳು ಯುವಕರಿಗೂ ಅರ್ಥವಾಗದಿರ್ಬೋದು, ಅಥವಾ ದೊಡ್ಡವರು ಅಂದರೆ ಅವರ ಕೆಲವು ಪರಿಭಾಷೆಗಳು ಎಲ್ರಿಗೂ ಅರ್ಥ ಆಗಬೇಕಂತ ಏನಿಲ್ಲ, ಇರಲಿ. ಸೊ ಈ ಈ ಧರ್ಮಗಳ ಜಾಗೃತಿಯನ್ನು ಮಾಡುವಂಥ ನೆಲೆಗಳು ಯಾವುದು ಅನ್ನೋದರ ನಿಟ್ಟಿನಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ಮನುಷ್ಯನಿಗೆ ದಾನ ಗುಣ ಅನ್ನುವಂಥದ್ದು ಇದೆಯಲ್ಲ, ಒಬ್ಬ ಮನುಷ್ಯ ತನ್ನ ಬದುಕಿನ ಅವಧಿಯಲ್ಲಿ ಅದನ್ನು ಬುದ್ಧರು ಹೇಗೆ ಅದನ್ನು ತುಂಬ ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ ಅಂದರೆ, ಆದಿತ್ಯ ಸೂಕ್ತದಲ್ಲಿ ಒಬ್ಬ ಶ್ರೀಮಂತ ಇರ್ತಾನೆ. ಆ ಶ್ರೀಮಂತ ಒಂದು ಕಾಷ್ಟಗೃಹವನ್ನು ನಿರ್ಮಾಣ ಮಾಡಿದ. ಕಾಷ್ಟಗೃಹ ಅಂದರೆ ಕಟ್ಟಿಗೆಗಳಿಂದ ನಿರ್ಮಾಣ ಮಾಡಿದ ಒಂದು ಸುಂದರವಾದ ಭವನ. ಅವನಿಗೆ 4 ಜನ ಮಕ್ಕಳಿರ್ತಾರೆ. ಸುಂದರವಾದ ಮನೆಯಲ್ಲಿ ಹೆಂಡತಿ ಇರ್ತಾಳೆ. ಅವನಲ್ಲಿ ದನ ಕನಕಗಳು, ಎಲ್ಲ ವಸ್ತುಗಳು, ಎಲ್ಲ ವೈಭವಗಳು ಅವನಲ್ಲಿ ಇರ್ತಾವೆ. ಒಂದು ಸರಿ ಅಕಸ್ಮಾತ್ತಾಗಿ ಆ ಮನೆಗೆ ಬೆಂಕಿ ಬಿತ್ತಲೆ. ಆ ಮಕ್ಕಳನ್ನೆಲ್ಲ ಹೊರಗಡೆ ಕರೆದ, ಎಲ್ಲ ಹೊರಟೋದು. ಹೆಂಡತಿನೂ ಹೊರಗಡೆ ಬಂದು ಸ್ವಲ್ಪ ಹೊತ್ತಲ್ಲಿ ಏನಂದರೆ, ಬೆಂಕಿ ಬೇರೆಯ ಕಟ್ಟಡಗಳಿಗೆ ಬಿದ್ದಾಗ ಅದು ನಿಧಾನಕ್ಕೆ ಹತ್ತಿಕೊಂಡು ಉರಿಬೋದು, ಆದರೆ ಇದು ಕಾಷ್ಟಗೃಹ ಆದ್ದರಿಂದ ಬೇಗ ಉರಿಯುವಂಥದ್ದು. ಅವನು ಆ ಉರಿಯುವ ಬೆಂಕಿಯಿಂದ ಉರಿಯುವ ಮನೆಯಿಂದ ಏನೆಲ್ಲ ಸಾಧ್ಯವಾಗುತ್ತೆ ಎಲ್ಲ ಸರಸರ ತೆಗೆದು ಹೊರಗಡೆ ಹಾಕ್ತಾ ಇದ್ದ ಅವನು. ಪಾತ್ರೆ, ಪಡಗ, ಬೆಳ್ಳಿ, ಬಂಗಾರ ಎಷ್ಟೆಲ್ಲ ತೆಗೆದು ಹಾಕ್ತಾಯಿದ್ದ. ಅಂದರೆ ಅವನು ಎಷ್ಟು ತೆಗೆದರೂ ಕೂಡ ಅದರ 10% ಕೂಡ ತೆಗೆಯೋಕ್ಕಾಗಲಿಲ್ಲ ಅವನು. ಅಷ್ಟರಲ್ಲಿ ಮನೆಯೆಲ್ಲ ಸುಟ್ಟು ಹೋಯ್ತದು. ಬುದ್ಧರು ಅದಕ್ಕೆ ಹೇಳ್ತಾರೆ ಏನಂದರೆ, ಭಾಳ ಸುಂದರವಾಗಿರುವಂಥ ಇದು ಆದಿತ್ಯ ಸೂಕ್ತದಲ್ಲಿ, ಮನುಷ್ಯನಾದವನು ಮುಪ್ಪು, ರೋಗ, ಮರಣಗಳಿಂದ ಕೊನೆಗೊಳ್ಳುವಂಥವನು, ಇಲ್ಲವಾಗುವಂಥವನು. ಆ ರೀತಿ ಇರುವಾಗ ಅವನು ಹೇಗೆ ಒಬ್ಬ ಮನುಷ್ಯ ಸುಟ್ಟು ಹೋಗ್ತಾ ಇದೆ ಅನ್ನುವ ಒಂದು ಕಾರಣಕ್ಕಾಗಿ ಎಲ್ಲವನ್ನು ತೆಗೆದು ಹೊರಗಡೆ ಹಾಕಿದನೋ, ಆ ತೆಗೆದು ಹಾಕಿದ ವಸ್ತುಗಳು ಹೇಗೆ ಮರು ಉಪಯೋಗಕ್ಕೆ ಯೋಗ್ಯವಾಗುತ್ತವೆ. ಪಾತ್ರೆ ಪಟಗಳು ಉಪಯೋಗಕ್ಕೆ ಯೋಗ್ಯವಾಗ್ತವೆ, ಬಟ್ಟೆ ಬರೆಗಳು ಉಪಯೋಗಕ್ಕೆ ಯೋಗ್ಯವಾಗ್ತವೆ, ಬೆಳ್ಳಿ ಬಂಗಾರಗಳು ಇನ್ನೊಬ್ಬರು ದಾನ ಮಾಡಿದರೆ ಅವು ಉಪಯೋಗಕ್ಕೆ ಯೋಗ್ಯವಾಗ್ತವೆ. ಅಂದರೆ ಯಾವುದೆಲ್ಲ ಬೆಂಕಿಯ ಮನೆಯಿಂದ ತೆಗೆದು ಹೊರಗಡೆ ಹಾಕಿದನೋ ಅವೆಲ್ಲವೂ ಉಪಯೋಗ ಯೋಗ್ಯವಾಯಿತು. ಹಾಗೆಯೇ ಮನುಷ್ಯ ಕೂಡ ಮುಪ್ಪು ರೋಗ ಎನ್ನುವ ಬೆಂಕಿಗಳಿಂದ, ವ್ಯಾಧಿಗಳಿಂದ ಒಳಗಾಗುವಂಥವನು, ಕೊನೆಗೆ ಇಲ್ಲವಾಗುವಂಥವನು. ಅವನು ಎಲ್ಲವನ್ನೂ ತಾನೇ ಇಟ್ಟುಕೊಂಡಿದ್ದರೆ ಏನು ಪ್ರಯೋಜನ ಆಗೋದಿಲ್ಲ ಅನ್ನುವ ಮಾತನ್ನು ಅಲ್ಲಿ ಹೇಳ್ತಾರಲ್ಲ. ಅದಕ್ಕೆ ದಾನಗುಣ ಅನ್ನುವಂಥದ್ದು ಭಾಳ ಶ್ರೇಷ್ಠವಾದಂಥದ್ದು. ಗುಂಡಪ್ಪನವರು ಕೂಡ ಒಂದು ಕಡೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲನಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವ ಮಾತನ್ನು ಹೇಳ್ತಾರೆ. ಅಂದರೆ ಇರುವ ಕಾಲಕ್ಕೆ
ಅಂದರೆ ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡುವಂಥ ಅನ್ನುವ ಮಾತಿದೆಯಲ್ಲ, ಆ ಸಂದರ್ಭ ಬಂದಾಗ ಕರೆದು ದಾನವ ಮಾಡೋದು ಯಾರಿಗೆ? ದೀನ ದುರ್ಬಲನಿಗೆ ದಾನವನ್ನು ಮಾಡಬೇಕಾದದ್ದು. ಅದು ದಾನಗುಣ ಅನ್ನೋದು ಭಾಳ ಅತ್ಯಂತ ಶ್ರೇಷ್ಠವಾದದ್ದು. ಈಗ ನೋಡಿ, ನಮ್ಮ ಪ್ರೇಮ್ ಕುಮಾರ್ ಜ್ಞಾನದಾನವನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಜನಗಳನ್ನು ಕರೆಸಿ ಜನಗಳಿಗೆ ವಿದ್ವಾಂಸರಿಂದ ದೊಡ್ಡ ಸಂತರಿಂದ ಮಾತುಗಳನ್ನು ಹೇಳಿಸೋದರ ಮೂಲಕ ವಿದ್ಯಾದಾನವನ್ನು ಮಾಡ್ತಾಯಿದ್ದಾರೆ. ಹಸಿದವನಿಗೆ ಅನ್ನವನ್ನು ದಾನ ಮಾಡುವ ಒಂದಿದೆ. ಆನಂತರ ಯಾರಿಗೆ ವಸತಿ ಸೌಕರ್ಯ ಇಲ್ಲವೋ ಅಂಥವರಿಗೆ ಆಶ್ರಯವನ್ನು ಕೊಡುವಂಥ, ಅಂದರೆ ಮನುಷ್ಯ ಯಾರಿಗೆ ಏನು ಇಲ್ಲವೋ ಅದನ್ನು ತಾನಾಗಿ ಅರ್ಥ ಮಾಡಿಕೊಂಡು ಕೊಡುವಂಥ ಗುಣ ಇದೆಯಲ್ಲ, ಆ ಗುಣ ಬರಬೇಕಲ್ಲ. ಅದು ಬಹಳ ಬಹಳ ಮುಖ್ಯವಾದದ್ದು. ಇದು ದಾನಗುಣ ಅನ್ನುವಂಥದ್ದು ಒಬ್ಬ ಮನುಷ್ಯನನ್ನು ಈ ಸ್ತರದಿಂದ ಇನ್ನೊಂದು ಸ್ತರಕ್ಕೆ ಕೊಂಡೊಯ್ಯುವಂಥದ್ದು. ಅದು ಬಹಳ ಮುಖ್ಯವಾದದ್ದು. ಇದು ದಾನಗುಣ. ಒಬ್ಬ ಮನುಷ್ಯ ಶೀಲವಂತನಾಗಿರಬೇಕು. ಆದರೆ ಶೀಲವಂತ ಅಂದರೆ ಏನು? ನಿಮಗೆ ಗೊತ್ತೇ, ಪಂಚಶೀಲ ನಿಮಗೆ ಗೊತ್ತೇ ಇದೆ. ಏನು? ಅಹಿಂಸೆಯನ್ನು ಪಾಲಿಸುವಂಥದ್ದು, ಅಸ್ಥೇಯವನ್ನು ಪಾಲಿಸುವಂಥದ್ದು, ಬ್ರಹ್ಮಚರ್ಯವನ್ನು ಪಾಲಿಸುವಂಥದ್ದು, ಮದ್ಯಪಾನವನ್ನು ಸ್ವೀಕಾರ ಮಾಡದೇ ಇರುವಂಥದ್ದು. ಯಾರು ಈ ಪಂಚಶೀಲವನ್ನು ಪಾಲನೆ ಮಾಡ್ತಾರೋ ಅವರು ಬಹಳ ಗಟ್ಟಿಯಾಗಿ ಬದುಕುವುದಕ್ಕೆ ಅವಕಾಶ ಇದೆ. ಗಟ್ಟಿಯಾಗಿ ಮಾತನಾಡೋದಕ್ಕೂ ಸಾಧ್ಯತೆ ಇದೆ. ಈಗ ನಾವು ಮೊನ್ನೆ ತಾನೇ ಪತ್ರಿಕೆಗಳು ನೋಡ್ತೀವಿ, ಒಬ್ಬ ಸಚಿವ ಯಾವುದೋ ಒಂದು ಲೈಂಗಿಕ ಹರಣಕ್ಕಾಗಿ ಅಂದರೆ ತನ್ನ ಸ್ಥಾನವನ್ನು ಬಿಟ್ಕೊಡ್ಬೇಕಾಯಿತು. ಇದು ಹೇಗೆ ಅಂತಂದರೆ, ಒಬ್ಬ ಮನುಷ್ಯ ಕತ್ತೆ ಮೇಲೋ ಅಥವಾ ಕುದುರೆ ಮೇಲೋ ಕೂತ್ಕೊಂಡು ಬಿದ್ದರೆ ಅಥವಾ ಎಮ್ಮೆ ಮೇಲೆ ಕೂತ್ಕೊಂಡು ಬಿದ್ದರೆ ಸ್ವಲ್ಪ ಕೈ ಕಾಲು ಪೆಟ್ಟಾಗ್ತದೆ. ಅತ್ಯಂತ ಎತ್ತರವಾದ ಆನೆ ಮೇಲೆ ಕೂತ್ಕೊಂಡು ಅಲ್ಲಿಂದ ಬಿದ್ದರೆ ಸತ್ತೇ ಹೋಗ್ತಾನೆ ಅವನು. ಸೊ ಅಂದರೆ ಶೀಲಭ್ರಷ್ಟನಾದರೆ ಏನಾಗ್ತದೆ ಅಂದರೆ ಅವನಿಗೆ ಪೆಟ್ಟಲ್ಲ, ಅವನು ಮತ್ತೆ ತಲೆ ಎತ್ತಕ್ಕೆ ಆಗದೇ ಇರುವಂಥ ಸ್ಥಿತಿಯಲ್ಲಿ ಇರ್ತಾನೆ ಅವನು. ಅದಕ್ಕೋಸ್ಕರ ಆ ಶೀಲ ಪಾಲನೆ ಅಂಥದ್ದು ಬಹಳ ಶ್ರೇಷ್ಠವಾದದ್ದು. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಶೀಲ ಪಾಲನೆಯನ್ನು ಮಾಡಬೇಕಾದದ್ದು ಭಾಳ ಅದು ಒಂದು ಸಂಗತಿ. ಇನ್ನು ಏನಂತಂದರೆ, ನಮಗೆ ನೋಡಿ ಒಂದು ಹುತ್ತ ಇದೆಯಪ್ಪ, ಅಲ್ಲೊಂದು ಘಟಸರ್ಪ ಇದೆ, ನಾವು ಹೋಗಿ ಅಲ್ಲಿ ಕೈ ಹಾಕ್ತೇವೆ ಅನ್ನೋ ಕೈ ಹಾಕೋದಿಲ್ಲ ಅಲ್ಲಿ ಅಂದರೆ ಅದೇ ತರಹದಲ್ಲಿ ಯಾರಾದರೂ ಒಬ್ಬನು ಹಿಂಸಾ ಪ್ರವೃತ್ತಿಯನ್ನು ಉಳ್ಳವನಾಗಿದ್ದರೆ, ವ್ಯಭಿಚಾರಿಯಾಗಿದ್ದರೆ, ಹುಡುಕನಾಗಿದ್ದರೆ, ಸುಳ್ಳನಾಗಿದ್ದರೆ ಅವನಿಗೇನು ಅವನ ಮನಸ್ಸು ಚೆನ್ನಾಗಿರಲ್ಲ, ದೇಹವೂ ಚೆನ್ನಾಗಿರಲ್ಲ, ಆರೋಗ್ಯವೂ ಚೆನ್ನಾಗಿರಲ್ಲ, ಮಾನಸಿಕ ಆರೋಗ್ಯವಾಗಲಿ ದೈಹಿಕ ಆರೋಗ್ಯವಾಗಲಿ ಚೆನ್ನಾಗಿರೋ ಸಾಧ್ಯತೆ ಇಲ್ಲ. ಇದು ಒಬ್ಬ ಶೀಲ ಪಾಲನೆಯನ್ನು ಮಾಡುವ ವ್ಯಕ್ತಿಯ ಒಬ್ಬ ಚಾರಿತ್ರ್ಯವಂತನಾದ ಮನುಷ್ಯ ಅವನು ಎಲ್ಲ ಕಡೆಯೂ ಹೊಗಳಲ್ಪಡ್ತಾನೆ. ಅವನು ನಮಂತಿ ಗುಣಿನೋ ಜನಾಹ ನಮಂತಿ ಫಲಿನೋ ವೃಕ್ಷ ಅಂತ. ಅಂದರೆ ಫಲಭರಿತವಾದ ವೃಕ್ಷಗಳು ಬಾಗುತ್ತವೆ. ಹಾಗೆ ಬಹಳ ನೀತಿವಂತರಾದ ಚಾರಿತ್ರ್ಯವಂತರಾದ ಜನರು ಕೂಡ ಅತ್ಯಂತ ವಿನಯದಿಂದ ಇರ್ತಾರೆ. ಇದು ಏನು ಒಬ್ಬ ಶೀಲವಂತನ ಬಗ್ಗೆ ಹೇಳುವಂಥದ್ದು. ಆದರೆ ಇನ್ನು ಶೀಲವಂತನಿಗೆ ಇನ್ನು ಅವನು ಎಷ್ಟು ಗಟ್ಟಿಯಾಗಿರ್ತಾನೆ ಅಂದರೆ, ಎಲ್ಲ ಪಂಚಶೀಲವನ್ನು ಪಾಲನೆ ಮಾಡುವಂಥ ವ್ಯಕ್ತಿ ಹೇಗಿರ್ತಾನೆ ಅಂದರೆ, ಪಾಣಿಂಹೀಚೆ ವಣೋನಸ್ಸ ಹರೇಯ್ಯ ಪಾಣಿನಾಂ ವಿಸನ್ ನಾಬ್ಬಣಂ ವಿಸಮನ್ವೇತಿ ನತ್ತಿ ಪಾಪಮ್ಮ ಕುಬ್ಬತೋ. ಧಮ್ಮಪದದ ಗಾತಿಯಲ್ಲಿ ಬರುವಂಥ ಮುದ್ದ. ಕೈಯಲ್ಲಿ ಗಾಯ ಇಲ್ಲದೇ ಇರುವಂಥವನು ವಿಷವನ್ನು ಬೇಕಾದರೆ ಕೈಯಲ್ಲಿ ಹಾಕಿಕೊಂಡು ಹೋಗಬಹುದು. ಒಂದು ವೇಳೆ ಕೈಯಲ್ಲಿ ಗಾಯವಿದ್ದರೆ ವಿಷವನ್ನು ಹಾಕಿಕೊಂಡರೆ ಆ ವಿಷದ ನಂಜು ದೇಹದ ಎಲ್ಲ ಭಾಗಕ್ಕೆ ಅವನು ಸತ್ತು ಹೋಗ್ತಾನವನು. ಅದೇ ರೀತಿಯಲ್ಲಿ ಒಬ್ಬ ಚಾರಿತ್ರ್ಯವಂತನಾದ ವ್ಯಕ್ತಿ ಅವನು ಎಂಥ ಕೆಟ್ಟ ಜನಗಳ ನಡುವೆ ಇದ್ದರೂ ಕೂಡ ಅವನು ಗಟ್ಟಿಯಾಗಿ ನಿಲ್ಲಬಲ್ಲ, ಅವನು ಎಲ್ಲವನ್ನು ಸಹಿಸಿಕೊಳ್ಳಬಲ್ಲ, ಅದನ್ನು ಗೆದ್ದು ಹೋಗಬಲ್ಲವನು. ಇದು ನಾನು ಶೀಲವಂತನ ಬಗ್ಗೆ ಹೇಳಿದೆ. ಇನ್ನು ಮೈತ್ರಿ ಭಾವದ ಬಗ್ಗೆ ಬುದ್ಧ ಒಂದು ಕಡೆ ಈ ಮೈತ್ರಿ ಭಾವದ ಬಗ್ಗೆ ಅಂದರೆ ಪರಸ್ಪರ ನಾವು ಜನರನ್ನು ಪ್ರೀತಿಸುವಂಥ, ಜನರನ್ನು ಪ್ರೀತಿಯಿಂದ ನೋಡಿಕೊಳ್ಳುವಂಥ, ಬರೀ ಪ್ರೀತಿಯಿಂದಲ್ಲ, ಅವರನ್ನು ಪ್ರೀತಿಯಿಂದ ನೋಡ್ಕೊಳ್ಳೋದಂದರೆ ಅವರಿಗೆ ಆ ಥರದ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಪ್ರೀತಿಯನ್ನು ಬರೀ ಮಾತಲ್ಲಿ ವ್ಯಕ್ತ ಮಾಡುವಂಥದ್ದಲ್ಲ, ಅದನ್ನು ಕೃತಿಯ ಮೂಲಕ ಕೂಡ ಮಾಡುವಂಥದ್ದು. ನಹಿ ವೇರೇನ ವೇರಾನಿ ಸಮ್ಮಂತೀದ ಕುದಾಚನ ಅವೇರೇನೇಚ ಸಮ್ಮಂತಿ ಏಚದಮ್ಮೋ ಸನಾತನ. ನೀವು ವೈರವನ್ನು ಅಂದರೆ ವೈರತ್ವವನ್ನು ವೈರತ್ವದಿಂದ ಅದನ್ನು ತೆಗೆದು ಹಾಕೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ವೈರದಿಂದ ಅಂದರೆ ಪ್ರೇಮದಿಂದ ಮಾತ್ರ ನಾವು ಮೈತ್ರಿ ಭಾವವನ್ನು
ವ್ಯಕ್ತ ಮಾಡಬಹುದು. ನನಗೆ ಈ ಮೈತ್ರಿ ಭಾವದ ಬಗ್ಗೆ ಹೇಳುವಾಗ ನನ್ನದೇ ಒಂದು ಉದಾಹರಣೆನ ಕೊಡ್ತೀನಿ. ಅಂದರೆ ನಮಗೆ ಯಾರೂ ಕೂಡ ಶತ್ರುಗಳೇ ಇರಬಾರ್ದು ಅಂತ ಮುಂದೆ ನಾವು ಎಲ್ಲರನ್ನೂ ಕೂಡ ಮೈತ್ರಿ ಭಾವದಿಂದ ನೋಡ್ಕೋಬೇಕು ಅಂತ ನಾನು ಒಂದು ಪ್ರಯೋಗವನ್ನು ಮಾಡಿದ ಹಿಂದೆ. ಸೊ ಬೆಳಿಗ್ಗೆ ಮುಂಜಾನೆಯಲ್ಲಿ 5 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿದ ಮೇಲೆ ಧ್ಯಾನ ಕೂತ್ಕೊಂಡಾಗ ಇವತ್ತು ಧ್ಯಾನ ಬಿಟ್ಟುಬಿಟ್ಟು ನಾನು ಎಲ್ಲರ ಹೆಸರನ್ನ ಹೇಳ್ತಾ ಹೋಗುವಂಥದ್ದು. ಮೊದಲೇನು ಮಾಡಿದೆ, ನಮ್ಮ ತಂದೆ ತಾಯಿ ಹೆಸರನ್ನ ಹೇಳ್ಕೊಂಡು ಅವರನ್ನೆಲ್ಲ ನೆನಪಿಸ್ಕೊಂಡು ನನ್ನ ಅಣ್ಣ ತಮ್ಮದರನ್ನ ಎಲ್ಲ ನೆನಪಿಸ್ಕೊಂಡು ಅವರನ್ನು ನಾನು ಪ್ರೀತಿಯಿಂದ ಕಂಡರು. ಆನಂತರ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಅವರ ಮಕ್ಕಳನ್ನ ನೆನಪಿಸ್ಕೊಂಡು ನೆನೆಸ್ಕೊಳ್ಳುವಾಗ ಈ ಚಿಕ್ಕಪ್ಪ ಎಂಥ ಮೋಸ ಮಾಡಿದ ನಮ್ಮ ಅಪ್ಪನಿಗೆ ಹಾಗೆಲ್ಲ ಹೀಗೆ. ಅಂದರೆ ನಾನು ಎಲ್ಲ ಮಕ್ಕಳು ಒಂದು ಸರ್ವೇಕ್ಷಣೆಯನ್ನು ಮಾಡ್ತಾ ಹೋದಾಗ ಎಲ್ಲರನ್ನು ನಮ್ಮ ಮನೆಯಲ್ಲಿರುವಂಥ ಎಲ್ಲ ನಮ್ಮ ಚಿಕ್ಕಪ್ಪನ ಮಕ್ಕಳು ನಮ್ಮ ಸೋದರ ಮಾವು ಎಲ್ಲರನ್ನು ತಗೊಂಡಾಗ ಅವರ ಇಡೀ ಜೀವನ ಚಿತ್ರಣ ಒಂದು ಕಣ್ಮುಂದೆ ಬರ್ತದೆ. ಇವನೇನು ಮಾಡ್ದ, ಅವನೇನು ಮಾಡ್ದ, ಅವನು ಹಾಕಿ ಹಿಂಗೆ ಮಾಡ್ದ ಅದು ಕಣ್ಮುಂದೆ ಬರ್ತದೆ. ಅಂದರೆ ನಾವು ಆ ಕ್ಷಣಗಳಲ್ಲಿ ಆ ಭಾವ ಇದೆಯಲ್ಲ, ಮೈತ್ರಿ ಭಾವನ ಅಯ್ಯೋ ಅದು ಯಾವುದು ಅದು ಹಳೆಯ ಘಟನೆಗಳು ಅವನ್ನೆಲ್ಲ ಮರೆತು ನಾನು ಮುಂದೆ ಹೋಗ್ಬೇಕಂದ್ರೆ ಜೀವನ ಅನ್ನೋದು ಇದೆಯಲ್ಲ ಯಾವಾಗಲೂ ಹಳ್ಳಿ ನಿಲ್ಲುವಂಥದ್ದಲ್ಲ, ಅದು ಸ್ಥಾವರ ಅಲ್ಲ, ಅದು ಜಂಗಮವಾಗಬೇಕು. ಆ ಥರದಲ್ಲಿ ನನಗೆ ಇನ್ನೂ ಒಂದು ಘಟನೆ ನಿಮ್ಮ ಮುಂದೆ ಇದೊಂದು ಏನೋ ಆತ್ಮೀಯವಾದ ವಾತಾವರಣ ಅಂತೇಳಿ ನಾನು ಸ್ವಂತದ ಅನಿಸ್ಕೊಳ್ತಾ ಇದ್ದೀನಿ. ನಮ್ಮ ಚಿಕ್ಕಪ್ಪನ ಮಗ ಅಂದರೆ ನಾವು ಅವ್ರ ಹೆಸರು ಹೇಳೋದಿಲ್ಲ, ಆ ಮಕ್ಕಳ ಹೆಸರು ಹೇಳೋದಿಲ್ಲ. ನಾವು ನಮ್ಮ ತಂದೆಯವರು ಭಾಗವಾದ ಮೇಲೆ ಒಂದು 20 ವರ್ಷ 30 ವರ್ಷ ಭಾಗವಾದ ಮೇಲೆ ನಮ್ಮ ಚಿಕ್ಕಪ್ಪನವರು ನಮ್ಮ ಮನೆಗೆ ಬರ್ತಾಯಿದ್ರು, ಅವ್ರನ್ನ ಪ್ರೀತಿಯಿಂದ ನೋಡ್ತಾ ಇದ್ದೆಲ್ಲ ಇದ್ದರು. ಆದರೆ ಆ ಚಿಕ್ಕಪ್ಪನ ಮಕ್ಕಳು ಯಾರೂ ನಮ್ಮ ಮನೆಗೆ ಬರ್ತಾ ಇರಲಿಲ್ಲ. ನಾವು ಕೂಡ ಬಡ್ಕೊಂಡು ಹೋದಾಗ ಅವ್ರ ಮನೆ ಮುಂದೆ ಹೋದಾಗ ಹಲೋ ಅಂತ ಇದ್ರು ಅಷ್ಟೇ ಆಗಲಿ, ನಾವು ಮನೆಗೆ ಹೋಗ್ತಾ ಇದ್ವಿ. ಒಂದು ಸಾರಿ ಇತ್ತೀಚೆಗೆ ಕೇವಲ 2 ತಿಂಗಳ ಹಿಂದೆ ನಮ್ಮ ಚಿಕ್ಕಪ್ಪನ ಮಗ ಅವನು ಯಾವುದೋ ಮದುವೆ ಸಂಬಂಧವನ್ನು ನಾನೇ ನೋಡಿದ್ದೆ. ಅಲ್ಲಿ ಹೋದಾಗ ಬಾರಯ್ಯ ನಮ್ಮ ಮನೆಗೆ ಊಟಕ್ಕೆ ಅಂತೇಳಿ ಅವ್ರನ್ನ ಕರೆದ. ಲೇನನ್ನ ಇಂకొಕರು ಇಲ್ಲಪ್ಪ ನೀನು ಬಂದು ನಮ್ಮ ಮನೆ ಬರ್ತಾನೆ, ನಮ್ಮ ಜೊತೆಗೆ ಅವನ ಹೆಂಡತಿ ಮಕ್ಕಳು ಸೊಸೆಲ್ಲ ಇದ್ರು, ಎಲ್ಲರನ್ನ ಕರೆದು ಅಲ್ಲಿ ಊಟ ಹಾಕಿ ನನಗೆ ಆ ದಿನ ಎಷ್ಟು ಸಂತೋಷ ಆಯಿತು ಅಂತಂದರೆ, ಸುಮಾರು 20-25 ವರ್ಷಗಳ ಕಾಲ ಒಂದು ಸಂಬಂಧ ನನಗೆ ಒಳಗಡೆ ಯಾವುದೇ ದ್ವೇಷ ಇಲ್ಲ, ಆದರೆ ಅದನ್ನು ವ್ಯಕ್ತ ಮಾಡುವ ರೀತಿ ಇದೆಯಲ್ಲ ಮಾಡಿದಾಗ ಬಹಳ ಖುಷಿಯಾಯಿತು. ಆನಂತರ ಊರಿಗೆ ಹೋದಾಗ ಅವನು ನಮ್ಮ ಮನೆಗೆ ಬರೋದು, ನಮ್ಮನೆ ಬಾರಣ ಅಂತ ಹೇಳಿ ಕುರಿತಿಂದ ಕರೆದ ಅವನು. ಅಂದರೆ ಒಂದು ದೊಡ್ಡ ಹೊಸ ಸಂಬಂಧದ ಯಾವುದೋ ಒಂದು ಮದುವೆ ಸಂಬಂಧ ಕರ್ಕೊಂಡು ಹೋಗಿದ್ದೆ ನಾನು ಅವರನ್ನು. ಅಲ್ಲಿ ನಾನು ಯಾವತ್ತು ಊಟ ಮಾಡಿದೆ, ಮೊಟ್ಟ ಮೊದಲ ಬಾರಿಗೆ ಊಟ ಮಾಡಿದೆ. ಇದು ನನ್ನ ಮನೆಯಲ್ಲ ಇದು. ಅಂದರೆ ಮನುಷ್ಯ ಅದನ್ನು ವ್ಯಕ್ತ ಮಾಡುವುದು ಕೂಡ ಈಗ ಬೇಕಾಗ್ತದೆ. ಎಲ್ಲೋ ಸಂಬಂಧಗಳು ಕಳೆದು ಹೋದಾಗ ಅವನ್ನು ಜೋಡಿಸುವ ನಿಟ್ಟಿನಲ್ಲಿ ಮೈತ್ರಿ ಭಾವ ಅನ್ನುವಂಥದ್ದು ಹೀಗೆ. ಸೊ ಮೈತ್ರಿ ಭಾವ ಬಹಳ ಮುಖ್ಯವಾಗುವುದು. ಸೊ ದಾನದ ಬಗ್ಗೆ ಹೇಳಿದೆ, ಮೈತ್ರಿಯ ಬಗ್ಗೆ ಹೇಳಿದೆ, ಮತ್ತು ಶೀಲದ ಬಗ್ಗೆ ಹೇಳಿದೆ. ಇನ್ನೂ ಒಂದು ಹೇಳಿದ್ರೆ ಮನುಷ್ಯನಿಗೆ ತಾಳ್ಮೆ ಅನ್ನುವಂಥದ್ದು, ತಾಳ್ಮೆ ಅನ್ನುವಂಥದ್ದು ಮನುಷ್ಯನಿಗೆ ಇಲ್ಲದೇ ಇದ್ದರೆ ಅವನು ಏನನ್ನೂ ಸಾಧನೆ ಮಾಡೋಕ್ಕೆ ಸಾಧ್ಯ. ನಮ್ಮ ನಿರೀಕ್ಷೆಗಳು ಸುಳ್ಳಾಗಬಹುದು, ನಮ್ಮ ಪ್ರತೀಕ್ಷೆಗಳು ಸುಳ್ಳಾಗಬಹುದು, ನಾವು ಇಚ್ಛೆ ಪಟ್ಟಂತೆ ಆಗದೇ ಇರ್ಬೋದು. ಆಗಲೂ ಕೂಡ ತಾಳ್ಮೆಯಿಂದ ಇದ್ದು ಮುಂದೆ ಹೋಗಬೇಕು. ಆಗ ಒಂದು ಸಂಗತಿ ಫಲಿತ ಆಗುವವರೆಗೂ ಕೂಡ ಈಗ ಆ ಒಂದು ಸ್ಪೇಸ್ ಇದೆಯಲ್ಲ, ಡಿಸ್ಟೆನ್ಸ್ ಇದೆಯಲ್ಲ, ಅದನ್ನು ಕೂಡ ಕಾಪಾಡಿಕೊಳ್ಳಬೇಕಾಗ್ತದೆ. ಬಹಳ ಮುಖ್ಯವಾದ ಮಾವು ಸಸಿಯನ್ನು ನೆಟ್ಟು ಬೇವುನಲು ಸಿದ್ಧನೇ. ಮಾವು ಸಸಿಯನ್ನು ನೆಟ್ಟು ಬೇವನ್ನು ಸಿದ್ಧದರು, ಭೂವಿಷಯದಿಂದ ರಸ ಮಾಡಿಕೊಳ್ಳುವುದುಂಟು, ಆ ವಿವರ ನಿನಗೆ ತೋಟದೊಡೆಯ ನೀಗಿರಲಿ ನಂಬುವುದು. ನಾವು ಅಂದುಕೊಂಡಂತೆ ಜಗತ್ತಲ್ಲಿ ನಾನು ಎಲ್ಲವೂ ಆಗೋದಿಲ್ಲ, ಕೆಲವು ಸಾರಿ ಆಗ್ತದೆ, ಕೆಲಸ ಆಗೋದಿಲ್ಲ. ಆಗದೇ ಇರುವ ಸಂದರ್ಭದಲ್ಲಿಯೂ ಕೂಡ ಮನುಷ್ಯ ಆ ತಾಳ್ಮೆಯನ್ನು ಹೊಂದಿರಬೇಕು. ಆ ರೀತಿಯಲ್ಲಿ ಈ ಮನುಷ್ಯನಿಗೆ ಬೇಕಾದಂತೆ ಈ ಕೆಲವೆಲ್ಲ ಬೇಸಿಕ್ ನಡೆಸಿಲ್ಲ. ಇವನ್ನೆಲ್ಲ ಯಾರು ಮನುಷ್ಯ ರೂಢಿಸಿಕೊಳ್ತಾನೋ ಅವನು ಒಂದು ಸ್ಥಳದಿಂದ ಇನ್ನೊಂದು ಎತ್ತರದ ಸ್ಥಳಕ್ಕೆ ಹೋಗೋದಕ್ಕೆ ಸಾಧ್ಯತೆ ಇದೆ. ಇದನ್ನೇ ಭಗವಾನ್ ಬುದ್ಧರು ಬ್ರಹ್ಮವಿಹಾರಗಳು ಅಂತ ಹೇಳ್ತಾರೆ. ಮೈತ್ರಿ, ಕರುಣಾ, ಮುದಿತಾ, ಉಪೇಕ್ಷ
ಹಾಗಾದರೆ ಈ ಗುಣಗಳು, ಈ ಗುಣಧರ್ಮಗಳಿದ್ದಾವಲ್ಲ, ಯಾವ ಗುಣಧರ್ಮಗಳ ಮೂಲಕ ಎಲ್ಲ ಧರ್ಮಗಳು, ಈ ಪ್ರಪಂಚದಲ್ಲಿರುವ ಎಲ್ಲ ಧರ್ಮಗಳು ಯಾವುವು, ಬೌದ್ಧ, ಹಿಂದೂ, ಧರ್ಮಗಳ ಎಲ್ಲ ಧರ್ಮ ಇದ್ದಾವಲ್ಲ, ಇವೆಲ್ಲವೂ ಕೂಡ ಒಳಗಡೆ ಎಲ್ಲ ಧರ್ಮಗಳ ಅಂತಃಸ್ರೋತವೇ ಆಗಿರಬೇಕು. ಅವರಲ್ಲಿ ದಾನಗುಣ ಇರಬೇಕು, ಶೀಲವಂತರಾಗಿರಬೇಕು, ತಾಳ್ಮೆಯನ್ನು ಹೊಂದಿರಬೇಕು. ಆನಂತರ ಅಧಿಷ್ಠಾನದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ನಿರ್ಧಾರ ಮಾಡ್ತಾರಲ್ಲ, ಅಧಿಷ್ಠಾನ. ಈಗ ನಮ್ಮ ಪ್ರೇಮ್ ಕುಮಾರ್ ಅವರು ಮಾಡಿದ್ದಾರೆ, ಇಲ್ಲಿ ನಾನು ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಅಂದರೆ ಇಲ್ಲಿನ ಜನಗಳ ಮನಸ್ಸನ್ನು ವಿಶೇಷವಾಗಿ ಈ ಧ್ಯಾನದ ಮೂಲಕ, ಧ್ಯಾನ ಪ್ರಚಾರದ ಮೂಲಕ ನಾನು ಇರುವುದು ವಿಶೇಷವಾಗಿ ಏನು ಹೇಳೋದಂತಂದರೆ, ಧ್ಯಾನಗಳನ್ನ ಅನ್ನುವ ಯೋಜನೆಯನ್ನು ಹಾಕಿಕೊಂಡು ಜನಗಳಲ್ಲಿ, ಇಲ್ಲಿನ ಹಳ್ಳಿಗಳಿಗೆ ಹೋಗಿ ಜನಗಳ ಒಂದು ಪುಟ್ಟ ಮಕ್ಕಳಿಗೆ ಧ್ಯಾನವನ್ನು ಹೇಳ್ಬಿಡ್ತಿದ್ದಿಲ್ಲ. ಅದು ಅತ್ಯಂತ ಶ್ರೇಷ್ಠವಾದದ್ದು. ಅಂತಾಗ ನಾನು ಮಾಡ್ತೀನಿ ಅನ್ನೋದು ಇದೆಯಲ್ಲ, ಅಂತಹ ಗುಣಗಳಿದಾವಲ್ಲ, ಬಹಳ ಬಹಳ ಮುಖ್ಯವಾದದ್ದು. ಮಣ್ಣೊಳಗೆ ಮಣ್ಣಾಗಿ ಮಣ್ಣೊಡನೆ ಬೆರಗುದೇ ಅಂತ. ಅಂದರೆ ನಾವು ಹುಟ್ಟಿದ್ದೀವಿ ಮತ್ತೆ ಪುನಃ ಮಣ್ಣಲ್ಲೇ ಹೋಗುವಂಥದ್ದು. ಅಷ್ಟಕ್ಕೆ ಸಾಕ ನಮ್ಮ ಬದುಕು ಇಲ್ಲ. ಆ ಮಣ್ಣೊಳಗೆ ಮಣ್ಣಿನ ಈ ಜಗತ್ತಿಗೆ ಬಂದು ಮತ್ತೆ ಮಣ್ಣೊಳಗೆ ಹೋಗೋಕ್ಕೆ ಮುಂಚೆ ಏನಾದರೂ ಒಂದು ಸಾಧನೆಯನ್ನು, ನಮಗೆ ಇಷ್ಟವಾದಂಥ ಪ್ರೀತಿಯವಾದ ಕೆಲಸವನ್ನು, ಸಮಾಜಪರವಾದ ಹಿತವಾದ ಕೆಲಸವನ್ನು ಮಾಡೋದಿದೆಯಲ್ಲ, ಅದು ಅತ್ಯಂತ ಶ್ರೇಷ್ಠಕರವಾದದ್ದು. ಅಂಥ ಕೆಲಸವನ್ನು ನಮಗೆ ಎಲ್ಲ ಗುಣಗಳನ್ನು ಹೊಂದಿರಬೇಕು. ಹಾಗಾದರೆ ಈ ಗುಣಗಳು ಎಲ್ಲಿ ಸಿಗ್ತಾವಪ್ಪ? ಈ ದಾನಗುಣ, ತಾಳ್ಮೆ, ಶೀಲವನ್ನು ಇದೆಲ್ಲ ಎಲ್ಲಿ ಸಿಗ್ತವೆ? ಇದೆಲ್ಲ ಇರುವಂಥದ್ದು ಮನುಷ್ಯನ ಮನಸ್ಸಿನಲ್ಲೇ. ಮನೋಬುದ್ಧಂಗಮ ಧರ್ಮ ಮನೋಸೇಠ ಮನೋಮಯ ಮನಸಾಚೆ ಪದುಪ್ಪೇನ ಭಾಸತೀವ ಕರೋತೀವ ತಥೋನ ದುಃಖಮನ್ವೇ. ಮನೋಬುದ್ಧಂಗಮ ಧರ್ಮ ಮನೋಸೇಠ ಮನೋಮಯ ಮನಸಾಚೆ ಪ್ರಸನ್ನೇನ ಭಾಸತೀವ ಕರೋತೀವ ತಥೋನಂ ಸುಖಮನ್ವೇತಿ ಛಾಯಾವ ಅನಪಾಯತಿ. ಇಲ್ಲಿ 2 ಗೀತೆಗಳಿದೆ, 2 ಗಾಥೆಗಳಿದೆ. ಈ ಎಲ್ಲ ಗುಣಗಳು ಕೂಡ ಎಲ್ಲಿರುವಂದರೆ ಮನುಷ್ಯನ ಮನಸ್ಸಿನಲ್ಲಿ. ಯಾವ ಪ್ರದುಷ್ಟವಾದ ಮನಸ್ಸಿನಿಂದ, ಅಂದರೆ ಕೆಟ್ಟ ಮನಸ್ಸಿನಿಂದ ಮಾತನಾಡುತ್ತಾರೋ, ಕೃತ್ಯವನ್ನು ಎಸಗುತ್ತಾರೋ ಅವರಿಗೆ ದುಃಖವು ಕಟ್ಟಿಟ್ಟ ಬುದ್ಧಿ. ಇನ್ನೊಂದು ಗಾಥೆಯಲ್ಲಿ ಯಾರು ಪ್ರಸನ್ನ ಚಿತ್ತದಿಂದ ಮಾತನಾಡುತ್ತಾರೋ ಮತ್ತು ಕೃತ್ಯವನ್ನು ಎಸಗುತ್ತಾರೋ ಅಂಥವರಿಗೆ ಸುಖವು ಕಟ್ಟಿಟ್ಟ ಬುದ್ಧಿ ಅನ್ನೋ ಮಾತನ್ನು ಇದು ಧಮ್ಮಪದದ ಮೊದಲನೇ ಗಾಥೆಯಲ್ಲೇ ಬರ್ತದೆ. ಮನಸ್ಸು ಅತ್ಯಂತ ಶ್ರೇಷ್ಠವಾದದ್ದು. ಎಲ್ಲ ಕರ್ಮಗಳ ಮೂಲವೇ ಮನಸ್ಸು. ಆ ಪ್ರಸನ್ನವಾದ ಮನಸ್ಸಿದೆಯಲ್ಲ, ಅದು ಎಲ್ಲಿಂದ ಬರ್ತದೆ? ಆ ಪ್ರಸನ್ನವಾದ ಮನಸ್ಸು ಬರಬೇಕಾದರೆ ಈ ಜಗತ್ತಿಗೆ ನಾವು ದಾನವನ್ನು ಮಾಡುವ, ಜಗತ್ತಿಗೆ ಕೊಡುವಂತಹ ಗುಣಗಳು ಎಲ್ಲಿ ಬರ್ತವೆ ಅಂದರೆ, ಸ್ಮಶಾನಗಳಿಗೆ ಹೋಗಬೇಕು, ಆಸ್ಪತ್ರೆಗಳಿಗೆ ಹೋಗಬೇಕು, ಧ್ಯಾನ ಕೇಂದ್ರಗಳಿಗೆ ಹೋಗಬೇಕು, ಯೋಗ ಶಾಲೆಗಳಿಗೆ ಹೋಗಬೇಕು. ಏನ್ರಿ ಶ್ರೀನಿವಾಸ ಮೂರ್ತಿಗಳೇ, ನೀವು ಸ್ಮಶಾನಕ್ಕೆ ಹೋಗಬೇಕು ಅಂತ ಹೇಳ್ತೀರಿ, ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳ್ತೀರಿ, ಯಾಕೆ? ಧರ್ಮ ಜಾಗೃತಿ ಆಗಬೇಕಾದ್ರೆ ನೀವು ಆಸ್ಪತ್ರೆ ನೋಡಿ, ಅಲ್ಲಿ ರೋಗಗಳಿಂದ ಇಷ್ಟೊಂದು ಮನುಷ್ಯ ಜರ್ಜರಿತನಾಗಿ, ಆ ಕುಟುಂಬವೆಲ್ಲ ಜರ್ಜರಿತವಾಗಿ ಚಿಂತೆಯಿಂದ ದುಃಖದಿಂದ ಇದೆ. ನಾನು ಹಿಂದೆ ಒಂದು 10 ವರ್ಷಗಳ ಹಿಂದೆ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಹೋಗಿದ್ದೆ, ಕಿದ್ವಾ ಕ್ಯಾನ್ಸರ್ ಹಾಸ್ಪಿಟಲ್ ಹೋದಾಗ ಅಲ್ಲೊಂದು ಟರ್ಮಿನೇಷನ್ ವಾರ್ಡ್ ಅಂತ ಪ್ರಾಯಶಃ ನೀವೆಲ್ಲ ನಮ್ಮ ಪ್ರತಿಯೊಬ್ಬರು ಕೂಡ ಹೋಗಬೇಕಾದ್ರೆ, ಆವಾಗ ಪ್ರೊಫೆಸರ್ ಲಿಂಗೇಗೌಡರು ಅದರ ಅಧ್ಯಕ್ಷರ ಇದರಲ್ಲಿ ಆ ಟರ್ಮಿನಲ್ ವಾರ್ಡಲ್ಲಿ ಒಂದು 8-10 ಜನ ಇದ್ದರು. ಆ ಟರ್ಮಿನಲ್ ವಾರ್ಡ್ನ ಕಲ್ಪನೆ ಏನಪ್ಪ ಅಂತಂದರೆ, ಅವರು ಪುನಃ ಆ ಬಾಗಿಲನ್ನು ದಾಟಬೇಕಾದ್ರೆ ಉಸಿರಿಂದ ಬರೋದೇ ಇಲ್ಲ. ಅವರು ಉಸಿರಿಂದ ಹೊರಡಬೇಕು. ಒಂದು 3 ತಿಂಗಳು ಅಥವಾ 2 ತಿಂಗಳು, 15 ದಿನ, 1 ವಾರ ಅಷ್ಟೇ ಅವರ ಜೀವನದಲ್ಲಿ. ಅದು ಆ ಲೆವೆಲಲ್ಲಿ ಇರ್ತಾರೆ. ನೋಡಿದಾಗ ಅದೇ ಚಲ್ ಅಂತ ಹೋಗ್ತದೆ. ಏನಪ್ಪ ಇದು ಇದ್ದೋರುವಂಥ ಶರೀರ, ನನ್ನ ಹತ್ರ ಎಲ್ಲ ಬಂಗಾರ ಇದೆ, ದೊಡ್ಡ ಮನೆ ಇದೆ, ಎಲ್ಲ ಇದೆ, ಇಟ್ಕೊಂಡು ಏನು ಮಾಡೋದು? ನನಗೆ ಹೇಳೋದಂತಂದರೆ, ಅಲ್ಲಿ ಹೋಗಿ ನಮ್ಮ ಮಕ್ಕಳು, ನಾವು ಹೋಗಬೇಕು, ನಮ್ಮ ಮಕ್ಕಳು ಆ ಪರಿಸರಗಳು ತೋರಿಸ್ಬೇಕು. ಆಸ್ಪತ್ರೆಗಳಿಗೆ ಹೋಗಿ ನೋಡಿ ಎಷ್ಟೆಷ್ಟು ರೋಗಗಳಿರ್ತವೆ, ಏನು ಕಥೆ. ಇವತ್ತೇನಿಲ್ಲ, ಈ ಪ್ಯಾಂಡಮಿಕ್ಕಲ್ಲಿ ಕೊರೋನಾ ಕಾಲಘಟ್ಟದಲ್ಲಿ ನಮ್ಮ ಕಥೆಯೆಲ್ಲ ಏನಾಗಿದೆ ನಮಗೆಲ್ಲ ಗೊತ್ತಾಗೋಗಿದೆ. ಆಸ್ಪತ್ರೆಗಳಿಗೆ ಹೋದಾಗಂತೂ ನಮ್ಮ ಮನಸ್ಸೆಲ್ಲ ಬದಲಾಗಿರುತ್ತದೆ. ನಮ್ಮದೊಂದು ಶಾಲೆ ಇದೆ, ಬುದ್ಧಿಮಾನ ಮಕ್ಕಳ ಶಾಲೆ, ನೀವು ಅಲ್ಲಿ ಬನ್ನಿ ಗೊತ್ತಾಗ್ತದೆ, ನಿಮ್ಮ ಮನಸ್ಸೆಲ್ಲ ಪರಿವರ್ತನೆ ಆಗ್ತದೆ. ಹೌದಲ್ಲ? ನಮಗೆ ಕೈ, ಕಣ್ಣು, ಕಾಲು, ಕಿವಿ, ಮೂಗು ಎಲ್ಲ, ನಮ್ಮ ಎಲ್ಲ ಇಂದ್ರಿಯಗಳು ನಮಗೆ ಚೆನ್ನಾಗಿದೆ. ಅದು ಅಲ್ಲಿ ಕಣ್ಣಿಲ್ಲ, ಕಿವಿ ಇಲ್ಲ,
ಬುದ್ಧಿಮಾನ್ಯತೆ ಇದೆ. ಅವರಿಗಿಂತ ಎಷ್ಟು ಶ್ರೀಮಂತ, ನನಗೆ ಕಣ್ಣಿದೆ, ಕಿವಿದೆ, ಎಲ್ಲವೂ ನನಗೆ ಎಲ್ಲ ಪರ್ಫೆಕ್ಟ್ ಆಗಿದೆ, ಆದರೆ ತಲೆ ಕೆಟ್ಟೋಗಿದೆ. ನನಗೆ ಗೊತ್ತಿಲ್ಲ, ದಾನ ಮಾಡುವಾಗ ನನಗೆ ಗೊತ್ತಿಲ್ಲ, ನನಗೆ ಶೀಲವಂತನಾಗಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ನಾವು ಮೃಗಗಳಂತ ಅಂದರೆ ನಾನು ನೀವು ನನ್ನ ಬಗ್ಗೆ ನಾನು ಹೇಳ್ಕೊಳ್ತೇನೆ. ನನ್ನಲ್ಲಿ ಜಾಗೃತಿ ಇಲ್ಲ ಅನ್ನೋ ಕಾರಣಕ್ಕೆ ನನಗೆಲ್ಲ ಪ್ರಾಪ್ತರಿದ್ದೀರಿ. ದಯಮಾಡಿ ಯಾರು ನನ್ನ ಮಾತನ್ನು ತಪ್ಪಾಗಿ ಅರ್ಥೈಸಬಾರದು. ಆ ಥರದಲ್ಲಿ ಧರ್ಮ ಜಾಗೃತಿಯ ನೆಲೆಗಳು ಯಾವಪ್ಪ ಅಂದರೆ ಅದು ಮನಸ್ಸೇ ಆಗಿದೆ. ಆ ಮನಸ್ಸಿಗೆ ಧ್ಯಾನ ಕೇಂದ್ರಗಳೇ ಹೋಗಿ ಧ್ಯಾನವನ್ನು ಮಾಡಬೇಕಾಗಿದೆ, ಯೋಗ ಶಾಲೆಗೆ ಹೋಗಿ ದೇಹವನ್ನು ಗಟ್ಟಿಯಾಗಿ ಇಟ್ಟುಕೋಬೇಕಾಗಿದೆ. ಇವೆಲ್ಲ ಕೂಡ ನಾವು ನಮಗಿಂತ ಹಿರಿಯರ ಅನುಭವಗಳನ್ನು, ದೊಡ್ಡ ಸಂತರನ್ನು ನೋಡಬೇಕಾಗಿದೆ, ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕಾಗಿದೆ, ಧರ್ಮ ಶ್ರವಣ ಮಾಡಬೇಕಾಗಿದೆ, ಧರ್ಮ ಚರ್ಚೆಗಳಲ್ಲಿ ಸೇರಬೇಕಾಗಿದೆ. ನಮ್ಮ ಮನಸ್ಸು ಪರಿವರ್ತನೆ ಆಗಬೇಕಾದ್ರೆ, ಪ್ರಸನ್ನ ಚಿತ್ತದಿಂದ ಇರಬೇಕಾದ್ರೆ ಎಲ್ಲವನ್ನು ಮಾಡಬೇಕು. ನಮ್ಮ ಈ ನೆಲೆಗಳಿಂದ ಇವ್ರನ್ನ ನಾವು ಒಂದು ಯಜ್ಞದ ರೀತಿಯಲ್ಲಿ ನಾವು ಹೋಗುವುದಲ್ಲದೆ, ನಾನು ಹೇಳಿದರೆ ಜಾಗೃತಿಯ ನೆಲೆಗಳು ಅಂತ ಹೇಳಿದರೆ ಇದಕ್ಕೆಲ್ಲ ನಾವು ಹೋಗಬೇಕಾದ್ರೆ ಅನುಭವಿಗಳ ಜೊತೆಗಿರಬೇಕು ಅಂತ ಹೇಳಿದ್ನಲ್ಲ, ನನಗೆ ಉಮರ್ ಖಯಾಮನ ನೆನಪು ಬರ್ತದೆ. ಆತನ ಒಂದು ಕಂದ ಬಗ್ಗೆ, ಮುದಿಯುಮ್ಮರನ್ನ ಕೂಡ ನಡೆ ಪಂಡಿತರನ್ನೆಲ್ಲ ವಾದಿಸಲು ಬಿಡು, ದಿಟವಿದೊಂದು ಇವುದು ಕೇಳಿ ಬಾಳ್ ನಡೆಯುವುದೇ ಇಲ್ಲವು, ಒಮ್ಮೆ ಅರಳಿದ ಹೂವು ಬಾಡುವುದೇ ದಿಟವು. ಅವನು ಉಮರ್ ಖಯಾಮ್ ಹೇಳ್ತಾನೆ, ನೀವು ಒಬ್ಬ ನೋಡಿ ಕೈಲು ರೆಸ್ಟ್ರಿಕ್ಷನ್ ವಯಸ್ಸಾಗಿದೆ ಅಂಥವ್ರ ಜೊತೆಗೆ ಹೋಗಕ್ಕೆ ಮಾಡಬೇಕು ಅಂದರೆ ತಮ್ಮ ಅನುಭವ, ಜೀವನಾನುಭವ ಇದೆಯಲ್ಲ ಎಲ್ಲವನ್ನು ಕಂಡಿರ್ತಾರೆ. ಸುಖವಿದೆ, ದುಃಖ ಇದೆ, ಅವರು ಎಷ್ಟೋ ಮರಣಗಳನ್ನು ನೋಡಿರ್ತಾರೆ. ಇಡೀ ಜಗತ್ತನ್ನೇ ಒಂದು ತನ್ನ ಸ್ಮೃತಿ ಪಡಲಕ್ಕೆ ಹಾಕೊಂಡು ನೋಡಿದ್ದಾರೆ. ಅದಕ್ಕೆ ಮುದಿ ಉಮ್ಮರನ್ನ ಕೂಡ ಒಬ್ಬ ಅನುಭವಿಯ ಹಿಂದೆ ಹೋಗು, ಸಂತನ ಹಿಂದೆ ಹೋಗು, ಮುದಿ ಉಮ್ಮರನ್ನ ಕೂಡ ನಡೆ ಪಂಡಿತರೆಲ್ಲ ವಾದಿಸಲು. ಪಂಡಿತರು ಬರೀ ನಿಮ್ಮ ಬಂದು ಭಾಷಣ ಮಾಡ್ತಾರೆ ಅಷ್ಟೇ, ಅವರ ಹಿಂದಿನದಲ್ಲಿ ಜಿಟವಿದೊಂದು ನಿಗುದು ಕೇಳಿ ಬಾಳ್ ನಡೆಯುವುದೇ ಜಿಟದು. ಮನುಷ್ಯ ಹುಟ್ಟದ ಮೇಲೆ ಅವನು ಸತ್ಯ ಹೋಗ್ತಾನೆ. ಹೇಗೆ ಒಂದು ಹೂವು ಅರಳಿ ಸಂಜೆ ಹೊತ್ತಿಗೆ ಬಾಡಿ ಹೋಗ್ತದಲ್ಲ, ಆ ರೀತಿ ಅರಳಿ ಬಾಡಿ ಹೋಗುವಂಥ ನಮ್ಮದು ಭಾಳ ಅತ್ಯಂತ ಒಂದು ಚಿಕ್ಕವಾದ ಒಂದು ಚಿಕ್ಕ ಡಿಸ್ಟೆನ್ಸಲ್ಲಿ ಮಾತುಗಳಿರುವಂಥ ನಮ್ಮದು ತಕ್ಷಣ ಮುಗಿದು ಹೋಗುವಂಥದ್ದು. ಹೇಗೆ ಅಂದರೆ ಅರಳಿ ಬಾಡಿ ಹೋಗುವ ಅಂತರದೊಳಗೆ ಪರಿಮಳವನ್ನು ಬೀರುವುದು ಇದೆಯಲ್ಲ, ಆ ಬೀರುವ ಕೆಲಸವನ್ನು ಮಾಡಿ ಅನ್ನುವ ಮಾತನ್ನು ಬುದ್ಧನು ಹೇಳ್ತಾನೆ, ಎಲ್ಲ ಪರವಾದಿಗಳು ಹೇಳ್ತಾರೆ, ತುಮರ ಖಯಾಮು ಹೇಳ್ತಾರೆ, ಇಂಡಪ್ಪನವರು ತಮ್ಮ ಮಂಕುತಿಮ್ಮನ ಕೃತದಲ್ಲಿಯೂ ಹೇಳ್ತಾರೆ. ಈ ರೀತಿಯಲ್ಲಿ ಇಂಥ ಒಂದು ಚಿಂತನ ಸಭೆಯಲ್ಲಿ ನನಗೆ ಅಂದರೆ ಒಂದು ಹೊಸ ಆಲೋಚನೆಯನ್ನು ಮಾಡುವ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇನೆ. ನನ್ನ ಮಾತುಗಳಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮಂಗಳವಾರ ಇವತ್ತು ನಮ್ಮ ಕುವೆಂಪು ಪಿರಮಿಡ್ ಭವನದಲ್ಲಿ ಮತ್ತು ವಿಶೇಷ ಉಪನ್ಯಾಸ ಈ ಮೊಳಕಾಲ್ಮೂರು ಶ್ರೀನಿವಾಸ ಮೂರ್ತಿಯವರು ಧರ್ಮದ ಜಾಗೃತಿಯ ನೆಲೆಗಳು ಅದರ ಮೇಲೆ ತಿಳಿಸ್ಕೊಂಡು, ನಾನು ಬಂದ ತಕ್ಷಣ ಒಂದು ಮಾತಿದೆ, ನಾವು ಅವರು ಡಿಸ್ಕಸ್ ಮಾಡಿ ಸಂಖ್ಯೆಗಳು ಮುಖ್ಯ ಅಲ್ಲ. ಎಷ್ಟು ಜನ ಇದೆ ಇರೋದಿಲ್ಲ, ಅಷ್ಟು ಜನಗಳು ಏನು ಮಾಡಿದ್ರೆ ಇರೋದು ಇಂಪಾರ್ಟೆಂಟ್. ಆಮೇಲೆ ಆ ಒಂದು ಒಳಗಡೆಯಿಂದ ಕುಡಿತ ಅಪಹಪಿ ನಿಜವಾಗ್ಲೂ 15 ಜನ ಇದ್ದಾರೆ, ಒಂದು ದೊಡ್ಡ ಸಂಕೇತ ಅನ್ನೋದು. ನನಗೆ ಹಲವಾರು ವರ್ಷದಿಂದ ಅವರು ಕೃಷ್ಣ ಚೈತನ್ಯ ಬುದ್ಧಿಮಾಂದ್ಯ ಶಾಲೆಗಳಿಗೂ ಕೂಡ ಹಲವಾರು ಬಾರಿ ನಾನು ನಿಜವಾಗ್ಲೂ ಅವನ್ನೆಲ್ಲ ನೋಡ್ತಾ ಹೋದರೆ ನಾವೇ ಬುದ್ಧಿವಂತರು, ನಾವೇ ಧನ್ಯರು, ನಾವೇ ಅದೃಷ್ಟವಂತರು ಅಂತ ಅನಿಸುತ್ತೆ. ಹಾಗಾಗಿ ಅವರಿಗೆ ನಮ್ಮ ಎಲ್ಲರ ಈ ಒಂದು ಕ್ಷೇತ್ರವನ್ನು ನಾವು ಆಶೀರ್ವದಿಸಬೇಕು. ನಿಮ್ಮಂಥ ಸಂತರ ಬಂದು ಹೋದರೆ ಅದೇ ಒಂದು ದೊಡ್ಡ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಅದನ್ನು ನಾವು ಇಲ್ಲಿ ಹೆಸರು ಕುವೆಂಪು ಅಂತಿರ್ಬೋದು, ಎಲ್ಲ ಕುವೆಂಪು ರೆಪ್ರೆಸೆಂಟ್ಸ್ ದ ಹೋಲಿಸ್ಟಿಕ್ ಇಂಟಗ್ರೇಟೆಡ್ ಒಂದು ಏನು ಆ ಒಂದು ಮನಸ್ಸಿದೆ, ಆ ಒಂದು ವಿಶ್ವಮಾನವ ತತ್ವ ಅನಿಕೇತರ ಪ್ರಜ್ಞೆ, ಬಸವಣ್ಣ ಇರ್ಬೋದು, ಬುದ್ಧ ಇರ್ಬೋದು, ಎಲ್ಲ ಮಹನೀಯರು ಓಶೋ ಬದುಕೆ ಉತ್ಸವ ಅಂತದ್ದು. ಈ ಅಣ್ಣವ್ರು ಹೇಳಿದಂಗೆ ಆ ಟರ್ಮಿನ
ಮೆಡಿಟೇಷನ್ ಮಾಡಿ ನೋಡ್ಕೊಂಡು ಬಂದಾಗ ಪ್ರತಿದಿನ ಪ್ರತಿ ಕ್ಷಣನೂ ನಾವು ಹಬ್ಬಗಳನ್ನ ಇವರಿಗೆ ನಾಳೆ. ಹಾಗಾಗಿ ಏನು ಇಷ್ಟು ಥಿಂಕ್ ಆಸ್ ಇಫ್ ಯು ಗೋಯಿಂಗ್ ಟು ಲೀವ್ ನಾಳೆ ಬೆಳಿಗ್ಗೆ ಸತ್ತೋಗ್ತೀನಿ ಅನ್ನೋ ಅಂದಾಜು ಆ ರೀತಿ ನಾವು ನಮ್ಮೊಳಗೆ ನಾವು ಪಡಿಸ್ಕೋಬೇಕು. ಬಟ್ ನಾವು ಮಾಡೋ ಕೆಲಸ ಇದು 1000 ವರ್ಷ ಇರಲಿ. ಈಗ ನೋಡಿ ಪತ್ರಿಕೆಯವರು ಪಿರಮಿಡ್ ಕಟ್ಟೋದು 1000 ಪಿರಮಿಡ್ ಈ ಥರದ್ದೇ ಒಂದು 1-2 ಸಾವಿರ ಅದು ಇಷ್ಟು ದೊಡ್ಡ ಪ್ರಮಾಣ. ದೊಡ್ಡದಂತೂ ಒಂದು 5-6 ಇದೆ. ಹಾಗೆ ಒಬ್ಬ ಮನುಷ್ಯನ ಚಿಂತನೆ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ. ಹಾಗೆ ನಮ್ಮ ಇವತ್ತು ನಮ್ಮ ಜೊತೆ ಇರೋ ಸೋದರ ಮಾವರು ಅವರು ಇತಿಹಾಸ ತಜ್ಞರು, ಹಲವಾರು ಕಾದಂಬರಿಗಳಿಂದ. ಆಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಸಾಹಿತ್ಯ ಏನಾದರೂ ಒಂದು ಗಟ್ಟಿ ಸಾಹಿತ್ಯ ಓದಿದೆ ಅಂದರೆ ನಮ್ಮ ಸೋದರ ಮಾವರು. ಅವ್ರನ್ನ ನೋಡಿ ನಾನು ಝೀರೋ ಟಿವಿರೋ ಖಾಲಿ ಕಪ್ಪು ಕರ್ಮಕ್ಕೆಲ್ಲ ಅನುಭವ ಇತರೆ ಅಣ್ಣವರು ಕೂಡ ಬಂದು ನಮ್ಮ ರಿಲೀಸ್ ಮಾಡಿದ್ದಾರೆ ಪುಸ್ತಕಗಳನ್ನ. ಪ್ರತಿಯೊಂದು ಪ್ರೋಗ್ರಾಮ್ಗೂ ಬರ್ತಿದ್ದಾರೆ ಅವರು. ಹಾಗಾಗಿ ನಾವೊಂಥರ ಇದು ಆಸ್ಥಾನದ ವ್ಯಕ್ತಿಗಳು ಅಂತ ತಿಳ್ಕೊಂಡಿದ್ದೀವಿ. ಮನೆಯಲ್ಲಿ ಕೂಡ ಬೇಕಾದಷ್ಟು ಬಂದಿದ್ದಾರೆ, ಪಿರಮಿಡ್ಗೆ ಬಂದಿದ್ದಾನೆ, ಪತ್ರಿಕೆಯವರಿಗೆ ಭಾಳ ಆಪ್ತರು. ಹಾಗಾಗಿ ಇದು ಈ ರೀತಿಯ ಮುಂದಿನ ದಿನಗಳಲ್ಲಿ 1 ತಿಂಗಳಿಗೆ 1-2 ಮಾಡುವಂತ ಅಂದ್ಕೊಂಡಿದ್ದೀವಿ. ಈ ಹೈವೇ ಎಲ್ಲ ಕ್ರಿಯೇಟ್ ಆಗಿ ಸರಿ ಬೋರ್ಡ್ಗಳು ಹಾಕೋಗಿ ಬೋರ್ಡ್ ಹಾಕಿ ಕಿತ್ತಾಕ್ತಿದ್ದಾರೆ. ಹಾಗೆ JCB ಎಲ್ಲ ರೆಡಿ ಆಗಲಿ. ನಮ್ಮ ಕೈಲೂರು ಕೃಷ್ಣ ಅವರು ವಿಶೇಷ ಹೇಳಿ, ನೀವೇ ಇಂಟ್ರೊಡ್ಯೂಸ್ ಮಾಡಿ. ಸರ್ವರಿಗೂ ನನ್ನ ವಿನಮ್ರ ಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸಿ, ಏನು ಪೂಜ್ಯರು ಅವ್ರು ನೋಡಿದ್ರೆ ನನಗೆ ಪೂಜ್ಯರು ಅನಿಸುತ್ತೆ. ಏನೋ ಸಮಾನ ವಯಸ್ಸಾಗಲು ಹಿರಿಯವರ ಬೇರೆ ವಿಚಾರ. ಆದರೆ ಅವರ ಮನಸ್ಥಿತಿ, ಅವರ ಮಾತುಗಳನ್ನು ಕೇಳಿದಾಗ ಪೂಜ್ಯರು ಅವರ ಧರ್ಮದ ಬಗ್ಗೆ ಏನು ಅಮೂಲ್ಯವಾದ ವಾಕ್ಯಗಳು ಹೊರಬಿದ್ದು ಬಹುಶಃ ನಮ್ಮ ಮನಸ್ಸಿಗೆ ಅವರು ನಾಟಿದಾಗ ಮಕ್ಕಳು ಕೇಳೋದು ವಿಚಾರ. ಆದರೆ ವಯಸ್ಸಾದರೂ ನಾವು ಭಾಳ ತಪ್ಪು ಮಾಡ್ತೀವಿ. ನಾವೇನು ಕಮ್ಮಿ ಇಲ್ಲ. ವಯಸ್ಸಾದರೆ ಅವರು ಎಲ್ಲ ಥರದ್ದು ಆಲೋಚನೆಗಳು, ಕೆಟ್ಟ ವಿಚಾರಗಳು ಎಲ್ಲವೂ ಬರ್ತವೆ. ಸೊ ಕಡೆ ಕ್ಷಣದವರೆಗೂ ಮನುಷ್ಯನಾಗಿ ಉಳಿಬೇಕು ಅಂತಂದರೆ ಧರ್ಮದ ಜಾಗೃತಿ ನಮ್ಮ ಆಗಬೇಕು. ಹೀಗಾಗಿ ಅವರು ಭಾಳ ಚೆನ್ನಾಗಿ ಹೇಳಿದ್ರು. ವೈರಾಗ್ಯ ಯಾವಾಗ ಅಂತಂದರೆ ಸ್ಮಶಾನಕ್ಕೆ ಹೋದಾಗ ಭಾಳ ವೈರಾಗ್ಯ ಹೋಗ್ಬಿಡ್ತದೆ. ಅದರ ಪ್ರತಿ ಏನು ನಾವೆಲ್ಲ ಭಾಳ ಹತ್ರ ಊರಲ್ಲಿ ತೀರ್ಕೊಂಡು ಅದು ಇದು ಅಂದರೆ ನಮಗೆ ಸ್ಮಶಾನ ಅಂದರೆ ಒಂಥರ ನೆನಪನೇ ಆಗ್ಬಿಡ್ತಿದೆ. ಹೀಗಾಗಿ ನೀವು ಹೇಳಿದ್ದು ಅಲ್ಲಿಗೆ ಹೋದಾಗ ಎಲ್ಲರ ಮುಖಗಳ ಭಾವನೆಯೂ ಏನಾಗಿರ್ತದೆ ಅಂತಂದರೆ, ಮನುಷ್ಯತ್ವ ಸಾಕಾರ ಆಗಿದೆಯಪ್ಪ ಇಲ್ಲಿ. ಅದೇ ಎಲ್ಲ ಊರಿಗೆ ಬಂದು ಎಲ್ಲ ನೋಡಿ ಶುರು ಆಗುತ್ತೆ. ನೀನು ಮನುಷ್ಯನ ಆ ವಿಕೃತಿಗಳೇ ಏನಾದರೂ ಲಕ್ಷಾಂತರ ಕೋಟ್ಯಾಂತರ ಭಗವಂತನ ಸೃಷ್ಟಿಯೇ ಅದು. ಏಕೆಂದರೆ ಯಾವುದೋ ಒಂದು ಲೀಲೆ, ಭಗವಂತನ ಲೀಲೆ ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಕಲಿತಾನವನ್ನು ಭಾಳ ಜನರಿಗೆ ಹಾಡು ಮಾಡ್ತಿದ್ದಾರೆ. ಅವನು ಆಡಿಸಿದರಿಗೆ ನಾವು ಮಾಡುವಂಥ ಒಂದು ಹಾಗೆ ಒಂದು ರೀತಿಯಲ್ಲಿ ಏನೋ ಒಂದು ವಿಚಿತ್ರವಾದ ಜಗತ್ತು ಇದು. ಆ ವಿಚಿತ್ರವಾದ ಜಗತ್ತಿನಲ್ಲಿ ಮಹಾತ್ಮರು, ಶಿವನಿಗಳಿಂದ ಕ್ರಿಸ್ತಪೂರ್ವದಲ್ಲಿ ಮಹಾವೀರ್ಯ ಆಗಲಿ, ಗೌತಮ ಬುದ್ಧರೇ ಆಗಲಿ, ಯೇಸುವೂ ಆಗಲಿ, ಮೊಹಮ್ಮದ್ ಆಗಲಿ, ಬಸವಣ್ಣವರೇ ಆಗಲಿ, ಕಡೆಯ ಘಟ್ಟದಲ್ಲಿ ಮಹಾತ್ಮ ಗಾಂಧೀಜಿಯವರೇ ಆಗಲಿ, ಇವರೆಲ್ಲರೂ ನಮಗೆ ದಾರಿದೀಪ. ಇವರನ್ನ ಕುರಿತು ನಾವು ಅಧ್ಯಯನ ಮಾಡಬೇಕು. ಮತ್ತು ಧರ್ಮದ ಬಗ್ಗೆ ಭಾಳ ಚೆನ್ನಾಗಿ ಶ್ರೀನಿವಾಸ ಚೆನ್ನಾಗಿ ಮಾತಾಡಿದ್ರು. ಮಹಾಭಾರತ
ಯಾವುದೇ ಒಂದು ಶಕ್ತಿ ಇರಲಿ, ಅದು ಧರ್ಮ. ಇನ್ನು ವ್ಯಾಸ ತಾವು ಹಿರಿಯರು ಏನು ಹೇಳ್ತದೆ, ಪರೋಪಕಾರ ಪುಣ್ಯ ಪಾಪಾಯ ಕಲ್ಪಿತ. ಇಷ್ಟೇ ಸಾಕು ನಮ್ಮ ಜೀವನಕ್ಕೆ ಇಷ್ಟು ಅರ್ಥ ಮಾಡಿ. ಇನ್ನು ಗೌತಮ ಬುದ್ಧನ ವಿಚಾರಕ್ಕೆ ಬಂದಾಗ ಭಾಳಷ್ಟಿದೆ. ಅವನ ವಿಚಾರ ಇವರಷ್ಟು ನಾನು ಅಧ್ಯಯನ ಮಾಡಿಲ್ಲ. ಒಬ್ಬ ವಿದೇಶಿ ಲೇಖಕ ಒಬ್ಬ ಮರ್ಬಿಟ್ಟೆ ಗೌತಮ ಬುದ್ಧನ ಸ್ಟಡಿ ಮಾಡಿ ವಿಲೇಜ್ ಎಕಾನಮಿ, ಹಳ್ಳಿಯ ಅರ್ಥವ್ಯವಸ್ಥೆ ಹೇಗಿರಬೇಕು, ಬುದ್ಧನ ಕಾಲದಲ್ಲಿ ಹೇಗೆ ನೋಡಿ ಅವನು ತಗೊಂಡಿರೋ ಸಬ್ಜೆಕ್ಟ್ ಕ್ರಾಪ್ ಎಂಥದ್ದು ಅವನು ಬರುತ್ತೆ. ಅವನು ಇಂಗ್ಲೆಂಡ್ ಪಕ್ಕದ ದೇಶ. ಭಾಳ ಆಶ್ಚರ್ಯ ಆಯಿತು. ಏನಪ್ಪ ನಾವು ಇಂಡಿಯಾದಲ್ಲಿ ಇದ್ದೀವಿ, ನಾವೇನೋ ಬುದ್ಧನ ಶರಣಂ ಗಚ್ಚಾಮಿ ಏನೋ ಇಷ್ಟು ಮಾಡ್ಕೊಂಡಿದ್ದೀವಿ. ಆದರೆ ಆ ವ್ಯಕ್ತಿ ಬುದ್ಧನ ಕಾಲದ ಹಳ್ಳಿಗಳ ಜೀವನವನ್ನು ತೆಗೆದುಕೊಂಡು ಇವತ್ತು ಅದು ಆದರ್ಶ ಆಗಿದೆ. ಹಳ್ಳಿ ಜನ ಪಟ್ಟಣಕ್ಕೆ ಬರಬಾರ್ದು. ಗಾಂಧಿ ಕಾನ್ಸೆಪ್ಟ್ ಅದು, ಬುದ್ಧನ ಕಾನ್ಸೆಪ್ಟ್ ಅವತ್ತೇ. ಹಳ್ಳಿಗೆ ಏನು ಸೌಕರ್ಯ ಕೊಟ್ಬಿಡ್ಬೇಕೋ ಅವ್ರು ಸೌಕರ್ಯ ಕೊಟ್ಬಿಟ್ರೆ ಅವರೇ ಸ್ವರ್ಗ ಸುಖಿ. ಈ ಥರ ಈ ಅದ್ಭುತ ರಸ್ತೆ, ಬೆಂಗಳೂರು ಕೋಟಿಗಟ್ಟಲೆ ಜನ ವಾಸ ಮಾಡೋದು, ಮದ್ದೂರು ಸುಂದರ 25 ವರ್ಷದ ಹಿಂದೆ ಮದ್ದೂರು ಸುಂದರವಾದ ಒಂದು ಹಳ್ಳಿ, ಅದೊಂದು ಊರು. ಇವತ್ತು ಮದ್ದೂರು ಕಲ್ಪನೆ ನಮಗೆ ಹೊರಟೋಗ್ಬಿಟ್ಟಿದೆ. ಆ ಥರ ನಾನು 75-73ರಲ್ಲಿ ನಾನು ಲೇಖನ ಬರೀಬೇಕು ಅಂದರೆ ಬಯಲುಸೀಮೆಯ ಮಲೆನಾಡು ಅಂತ ಬರ್ಕೊಳ್ತಾ ಇದ್ದೆ. ಈಗ ಬಯಲುಸೀಮೆಯ ಬರನಾಡು ಆಗಿ ಕೂತಿದೆ. ಕಾರಣ ಏನು ಅಂದರೆ ಅರ್ಥವ್ಯವಸ್ಥೆಯನ್ನು ನಾವು ಸಂಪೂರ್ಣವಾಗಿ ಪ್ರಗತಿ ಅಂತ ಅಂದರೆ ಬೆಂಗಳೂರು, ಬೊಂಬಾಯಿ, ಫ್ಲೈಓವರು, ಟ್ರೈನು ಇದನ್ನೇ ನಾವು ಅಭಿವೃದ್ಧಿ ಅಂದ್ಕೊಂಡಾಗ ನಾವು ಹೇಳಿದಾಗೆ ನಮ್ಮ ಮನಸ್ಸಿನ ವಿಕಾಸವನ್ನು ಅಭಿವೃದ್ಧಿ ಮಾಡೋದು ಭಾಳ ಇದೆ ಹೋಗ್ಬಿಟ್ಟಿದ್ವಿ. ಯಾಂತ್ರಿಕ ಜೀವನಕ್ಕೆ ಬಂದ್ಬಿಟ್ಟಿದ್ವಿ. ಹೀಗಾಗಿ ಮಹಾತ್ಮ ಗಾಂಧೀಜಿ ಆಗಲಿ, ಗೌತಮ ಬುದ್ಧರೇ ಆಗಲಿ ಇವತ್ತು ನಮಗೆ ಆದರ್ಶವಾಗಿ ಇಟ್ಕೊಂಡಿಲ್ಲ ಅಂತಂದರೆ ಮುಂದಿನ ಜೀವನ ಭಾಳ. ಇವತ್ತು ನಮಗೆಲ್ಲ ವಯಸ್ಸಾಗಿದೆ, ಆದರೆ ಇವತ್ತು ಏನು ತಾವು ಮಕ್ಕಳಿಗೆ ಹೇಳಬೇಕು ವಿಷಯ ಅಂತಿರಲ್ಲ. ನಿಜಕ್ಕೂ ಇದನ್ನು ಪಠ್ಯ ಪುಸ್ತಕಗಳಿಗೆ ಅಳವಡಿಸಬೇಕು. ಮತ್ತು ತಮ್ಮಂಥವರು ಇವತ್ತೇನು ಶಿಕ್ಷಣ ನೀತಿ ಏನು ಇವತ್ತು ಬದಲಾವಣೆಯಾಗಿದೆ, ಏನು ಏನಾದರೂ ಶಿಕ್ಷಕ ಏನಪ್ಪ ಹೊಸ ರೀತಿ ಕೈಕಸಬು ಆಧಾರಿತವಾಗಿ ಶಿಕ್ಷಣ ನೀತಿಯನ್ನು ಕೊಡಬೇಕು ಅಂತ ಹೇಳಿದೆ. ಜೊತೆಗೆ ತಮ್ಮಂಥವರು ಟ್ವೀಟ್ ಮಾಡಿ ಮೋದಿಗೆ ನೈತಿಕ ಶಿಕ್ಷಣದ ಬಗ್ಗೆ, ಧರ್ಮದ ಜಾಗೃತಿ ಶಿಕ್ಷಣದ ಬಗ್ಗೆ ಅದಕ್ಕೆ ಸೇರ್ಪಡೆಯಾಗಬೇಕು ಅಂತ ಹೇಳಿ ತಾವೇ ಸರಿ ಇದಕ್ಕೆ ಸೂಕ್ತ ಟ್ವೀಟ್ ಮಾಡಿ ತಮ್ಮಂಥ ಮಾತನ್ನು ಅವರು ಕೇಳ್ತಾರೆ. ಮತ್ತು ತಾವು ಏನು ಬಂದಿದ್ದೀರಿ ಇವೆಲ್ಲ ಪಾವನ. ಶ್ರೀಕೃಷ್ಣ ಕಡೆಯ ಅವತಾರ ಅವನು ಹೊರಟೋದಾಗ ಅರ್ಜುನ ನಿನಗೆಲ್ಲಿ ಸಾವುಂಟು, ನೀನು ಪರಮಾತ್ಮ ಹಾಗೆ ಹೀಗೆ ಅಂತ ಭಾಳ ಹುಚ್ಚು ಬಂದಾಗ ಆಡ್ತಾನೆ ಅರ್ಜುನ. ಇಲ್ಲಪ್ಪ, ನನ್ನ ಅವತಾರ ಪುರುಷ ಅದು ಬೇರೆ ವಿಚಾರ, ನನಗೆ ಸಾವಿದೆ, ನಾನು ಹೋಗ್ತೀನಿ. ನೀನು ಏನು ದ್ವಾರಕೆಯಲ್ಲಿದೆ, ಸಮುದ್ರ ಮಧ್ಯದಲ್ಲಿದೆ, ನೀನೆಲ್ಲ ತಗೊಂಡು ಹೋಗ್ಬಿಡು. ನನ್ನ ಸತ್ತ ಮೇಲೆ ಉಳಿಯಲ್ಲ, ಇದು ಈ ದ್ವಾರಕೆ ಉಳಿಯಲ್ಲ, ನೀನು ತಗೊಂಡೋಗು ಅಂತ ಹೇಳಿದಾಗ ಅವನು ಎಲ್ಲ ಜನರನ್ನು ಸಾಗಿಸ್ತಾನೆ, ಬೇಗ ಸಾಗಿಸ್ತಾನೆ. ದೇವರ ಕೋಣೆಗೆ ಹೋಗ್ತಾನೆ, ಕೃಷ್ಣನ ದೇವರ ಕೋಣೆಗೆ. ಅವನು ವಿಷ್ಣುವನ್ನ ಪೂಜೆ ಮಾಡ್ತಾ ಇದ್ದ ಕೃಷ್ಣ. ರಾಮ ರಂಗನಾಥನ ಪೂಜೆ ಮಾಡ್ತಾನೆ, ಕೃಷ್ಣ ವಿಷ್ಣುವಿನ ಪೂಜೆ ಮಾಡ್ತಾನೆ. ಆ ದೇವರ ಕೋಣೆಯಲ್ಲಿ ಒಂದು ಬಂಗಾರದ ಡಬ್ಬಿ ಇರುತ್ತೆ. ಡಬ್ಬಿಯನ್ನು ತೆಗೆದು ನೋಡಿದಾಗ ಅದರೊಳಗೆ ಧೂಳಿರುತ್ತೆ, ಮಣ್ಣು. ಅರ್ಜುನನಿಗೆ ಆಶ್ಚರ್ಯ ಆಗುತ್ತೆ, ಏನು ಕೃಷ್ಣ ಪೂಜೆ ಮಾಡ್ತಾನಲ್ಲ ಮಣ್ಣನ್ನು ಡಬ್ಬಿ ಒಳಗೆ. ಕೃಷ್ಣನ ಆ ಭಕ್ತಿ ಇದೆಯಲ್ಲ, ಆ ಪ್ರೀತಿ ಇದೆಯಲ್ಲ, ಅವನ ನೋಡೋಕ್ಕೆ ಬಂದಂಥ ಭಕ್ತರು ಕೃಷ್ಣನಂತೆ ಮಾತಾಡಿ ಹೋದಾಗ ಅವರ ಪಾದಧೂಳಿಯನ್ನು ಎತ್ತಿ ಆ ಡಬ್ಬಿ ಒಳಗೆ ಹಾಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ಮೊಳಕಾಲ್ಮೂರು ಶ್ರೀನಿವಾಸರು, ಅದ್ರಿಜಿಯವರು ಇಂಥವ್ರು ಬಂದಾಗ ಏನು ಪ್ರಯತ್ನ ಈ ಕ್ಷೇತ್ರ ಪವಿತ್ರವಾಗುತ್ತೆ ಅಂತ ಹೇಳ್ತಾರೆ. ನಮ್ಮ ನಾನು ಭಾಳ
ಇವ್ರ ಹೆಸರು ಬಹಳ ಕೇಳಿದೆ. ನಾನೇನು ಕಂಡುಕೊಂಡಿದ್ದೆ, ಇವರು ಮೊಳಕಾಲ್ಮೂರು ಶ್ರೀನಿವಾಸ್ ಅಂತಂದರೆ ತುಂಬ ಇವರು ಹೈಟೆಕ್ ವಿಚಾರವಾದಿಗಳು, ಇವರು ಸಂಪರ್ಕ ಏನು ಅಂತ ಅಂದ್ಕೊಂಡಿದ್ದೆ. ಆದರೆ ವಾಮನಮೂರ್ತಿ ಥರ ಇದ್ದಾರೆ, ಅವತಾರದಲ್ಲಿ ವಿಷ್ಣು ಥರ ಇದ್ದಾರೆ. ಸೊ ತಾವು ಹಾಗಾಗಿ ಬರ್ತಾ ಇದ್ದೆ, ತಮ್ಮ ವಾಕ್ಯಗಳನ್ನು ಕೇಳೋಣ. ತಮಗೆ ಅವ್ರಿಗೆ ಇಂಟ್ರಡ್ಯೂಸ್ ಮಾಡಿ. ನಮ್ಮ ಕೃಷ್ಣಮೂರ್ತಿಯವರು ಈಗ ಅವರು ಒಂದು ಮಂಡ್ಯಕ್ಕೆ ಒಂದು 5 ತಿಂಗಳಾಗಿದೆ. ನಮ್ಮ ಗ್ರಾಮಾಂತರ ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಮುಖ್ಯ ಗ್ರಂಥಾಲಯಾಧಿಕಾರಿಗಳಾಗಿ ಬಂದಿದ್ದಾರೆ. ಭಾಳಷ್ಟು ಗ್ರಂಥಾಧಿಕಾರಿಗಳನ್ನ ನೋಡಿದ್ದೀನಿ ನಾನು, ವ್ಯವಹಾರ ಜ್ಞಾನ, ಏನು ಆಫೀಸ್ ವರ್ಕ್. ಆದರೆ ಈಗ ಮೊಳಕಾಲ್ಮೂರು ಶ್ರೀನಿವಾಸ ಅವರು ಕಮಿಷನರ್, ಯಾವ ಕಮಿಷನ್ ಅಂತ ಅಂದರೆ ಅವರ ಸಾಹಿತ್ಯ ಪರಮಾಶ್ಚರ್ಯ. ಹಾಗೆ ನಮ್ಮ ಕೃಷ್ಣಮೂರ್ತಿಯವರು ಗ್ರಂಥಾಲಯಕ್ಕೆ ಬಂದು ಅವರಲ್ಲಿ ಇರತಕ್ಕಂಥ ಸಾಹಿತ್ಯದ ಕುರಿತು, ಆಮೇಲೆ ಹಳ್ಳಿಗಾಡಿನ ಬಗ್ಗೆ ಅಗಾಧವಾದ ಅನುಭವ ಅವರಲ್ಲಿದೆ. ಬಹುಶಃ ಅವರು ಮನಸ್ಸು ಮಾಡಿ ಕೈಗೆ ಪೆನ್ ತಗೊಂಡ್ರೆ, ಲೇಖನಿ ತಗೊಂಡ್ರೆ ಅತ್ಯುತ್ತಮವಾದ ಒಂದು ಡಾಕ್ಯುಮೆಂಟ್ಸನ್ನು ಅವ್ರು ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ನನ್ನ ಪ್ರೀತಿಯ ಕರೆಗೆ ಅವರು ಬಂದಿದ್ದಾರೆ. ಬಹುಶಃ ನಾನು ಮಂಡ್ಯದಿಂದ ಬರೋದಕ್ಕಿಂತಲೂ ನೀವು ಚನ್ನಪಟ್ಟಣದಿಂದ ಬರೋದು ಭಾಳ ಸುಲಭ. ಹೋಗುವಾಗ ಸ್ವಲ್ಪ ಕ್ರಾಸ್ ಮಾಡಬೇಕಷ್ಟೇ, ಎಚ್ಚರಿಕೆ ಮಾಡಿ. ಹೀಗಾಗಿ ಕೃಷ್ಣಮೂರ್ತಿಯವರು ಹಾಗಾಗಿ ಬರ್ತಾ ಇದ್ದೀನಿ. ಅವರೊಂದೆರಡು ಮಾತಾಡಬೇಕು ಅಂತ ಕೇಳಿ. ಪ್ರೀತಿ ಮಾತಾಡಿ, ಏನು ವಿಷಯ ಬೇಡ, ಸ್ವಲ್ಪ ನೀವು ಬಂದಿರೋ ವಿಷಯ. ಅದೆಲ್ಲ ಬೇಡ. ಕಂಟಿನ್ಯೂ ಮಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಒಂದು ಈ ಜ್ಞಾನ ಬಂದಿರೋದ್ರ ಬಗ್ಗೆ ನನ್ನ ಅನುಭವಗಳನ್ನು ನಾನು ಹೇಳ್ತೀನಿ ಸರ್. ಈಗ ನಾನು ಚಿಕ್ಕ ವಯಸ್ಸಿಂದ ಜ್ಞಾನದ ಬಗ್ಗೆ ನಾನು ತುಂಬ ತಿಳಿಸಿರ್ತೇನೆ. ನನ್ನ ತಂದೆ ಬೆಳಿಗ್ಗೆ ಎದ್ದ ತಕ್ಷಣ ಅವರು ಸೂರ್ಯ ನಮಸ್ಕಾರ ಮಾಡಿ ಅವರು ಅವ್ರೇನು ದಿನಚರಿ ಕೆಲಸಗಳನ್ನ ನಿರ್ವಹಿಸ್ತಾರೆ ಮತ್ತು ಯೋಗ ಎಲ್ಲ ಮಾಡ್ತಾರೆ. ಅವ್ರು ಹೇಳ್ತಾ ಇದ್ರು, ನೀನು ಈ ಥರ ನೀನು ಅಭ್ಯಾಸ ಮಾಡೋದು ತುಂಬ ಒಳ್ಳೆಯದಾಗುತ್ತೆ, ಇವಾಗ ಬೆಳೆಸ್ಕೋಬೇಕು. ನಾನು ಅದೇ ರೀತಿ ಬಂದೆ. ನಾನು ಇವತ್ತು ಕೂಡ ನಾನು ಸೂರ್ಯ ನಮಸ್ಕಾರ ಮಾಡಿದೆ, ಯಾವುದೇ ಕಾರಣ ಯಾವುದೇ ಕೆಲಸ ಮಾಡಿದೆ ಸರ್. ನನ್ನ ಒಂದು ಘಟನೆ ಏನಂತಂದರೆ, ನಾನು ಚಿಕ್ಕ ಹುಡುಗ ಇರಬೇಕಾದ್ರೆ ನನ್ನ ಸಿಸ್ಟರ್ ಹೇಳೋರು ನನಗೆ, ನಾನು ಅವ್ರು PUC ಓದ್ತಾ ಇದ್ದೆ. ನನಗೆ ಜ್ಞಾನ ಅಂದರೆ ಅವತ್ತಿನ ಧ್ಯಾನ ಮಾಡ್ತಾಯಿದ್ದೆ ಸರ್, ನಾನು ಮೆಡಿಟೇಷನ್ ಮಾಡ್ತಾಯಿದ್ದೆ. ನೀನು ಚಿಕ್ಕ ಹುಡುಗ ಇದ್ದಿದ್ದು ನನಗೆ ಸರ ಮಾಡಿಸ್ಕೊಡ್ಬೇಕು, ತುಂಬ ಇಷ್ಟ ನನಗೆ ಅಂತ ಹೇಳಿ ಕೊಟ್ರ. ಅವ್ರು ಹೇಳೋದು, ನಾನು ಖಂಡಿತ ಮಾಡಿಸ್ಕೊಡ್ತೀನಿ ನನಗೆ. ಇಲ್ಲ ನಿಮ್ಮ ಕೈಲಾಗಲ್ಲ, ಕ್ರಿಕೆಟ್ ಮ್ಯಾಚ್ ಕಾಣ್ಬೇಡ ನೀವು ಅಂತ ಮುಗಿದೇವ್ರು ಹೇಳಿ. ಇಲ್ಲ ನಾನು ಹೇಳಿದ್ಮೇಲೆ ಮಾಡಿಸಿ ಮಾಡ್ತೀನಿ ಸರ್. ಇದು ನನ್ನ ಅನುಭವ ಏನಂದರೆ, ನಾನು ಮೆಡಿಟೇಷನ್ ಮಾಡ್ತಾಯಿದ್ದೆ. ಇವ್ರಿಗೆ ನಮ್ಮ ತಂದೆ ತಾಯಿಗಾಗಿ ಗೊತ್ತಾಯ್ತಾ ಇಲ್ಲ. ನಾನು ಒಂದು ಮೆಡಿಟೇಷನ್ ಮಾಡ್ಕೊಂಡು ಡೆಪ್ತ್ ಹೋಗ್ತಿದ್ದೆ, ಸಿಕ್ಕಾಪಟ್ಟೆ ಮೆಡಿಟೇಷನ್ ಡೆಪ್ತ್ ಹೋಗಿ ನೋಡ್ತಿದ್ದೆ. ನಾನು ಹೇಳಿದ್ದೆ, ನಾನು ಮಾತು ಕೊಟ್ಟಿದ್ದೆ, ನೀವು ಮಾಡಿಸ್ಕೊಡ್ತೀನಿ ಅಂತ. ಇದು ಒಂದು ನಾನು ಮೆಡಿಟೇಷನಲ್ಲಿ ಜ್ಞಾನ ಮುಖಾಂತರ ಡೆವಲಪ್ ಮಾಡಿದ್ದೀನಿ ಸರ್ ನಾನೆಲ್ಲನೂ. ಲಾಸ್ಟಲ್ಲಿ ಒಂದು ಬೆಂಗಳೂರಿಗೆ ಹೋಗಿ ಬರಬೇಕಾದ್ರೆ ಸದ್ಯ ಇನ್ನೂ 10 ಆಗಿತ್ತು. ನಾನು ಕಾಲು ಕೆಳಗಡೆ ಗೋಲ್ಡ್ ನಾನು ಏನು ಹೋಗು ಅಂತ ನೋಡಿದೆ, ಗೋಲ್ಡ್ ಅಪ್ರಂಜಿ ಅದು ಕರಗಿಸಿರೋದು. ನಾನು ಬಂದು ನಮ್ಮ ಸಿಸ್ಟರ್ ಕೊಟ್ಟೆ, ಇನ್ನೊಂದು ಹೇಳಿದ್ದೆ ತಗೋ ಅಂತಂದೆ. ಅವ್ರಿಗೊಂದು ಆಶ್ಚರ್ಯ ಆಯಿತು, ಏನಕ್ಕೆ ಈ ಥರ ಇದು ಮಾಡ್ತಿದ್ದಾರೆ ಏನು. ಇಲ್ಲ ನಾವು ಕೇಳಿದಲ್ಲ, ತಗೋ ನಿಂಗೇನು ಬೇಕು ಮಾಡಿಸ್ಕೊಂಡು ಒಂದು ಸರ್. ಸೆಕೆಂಡ್ ಬಂದು ಎಲ್ಲ ಸರ್ ನನ್ನ ಜ್ಞಾನದಿಂದನೇ ಪಡೆದಿರೋದು. ನೆಕ್ಸ್ಟು ನೋಡೋ, ಈ ರಾಜಕೀಯ ವ್ಯಕ್ತಿಗಳೆಲ್ಲ ಇದಾದರೆ ನೀವು ಸತ್ಯ ಒಳ್ಳೆ ಆಹಾರ ಆಗ್ತಾರೆ ಅಂದರೆ, ನೀವು ರಾಜಕೀಯಕ್ಕೆ ಬರಬೇಕಾ, ನಾನು ನಿಂತ್ಕೋಬೇಕಾ, ಇಲ್ಲ ನೀನು ನಿಂತ್ಕೋ ನಿಂಗೆ ಒಳ್ಳೇದಾಗುತ್ತೆ, ಇಲ್ಲ ನಾನು ನಿಂತ್ಕೊಳ್ಳಲ್ಲ, ನೀನು ನಿಂತ್ಕೊ ನಾನು ಸಪೋರ್ಟ್ಲೇ ಇರ್ತೀನಿ ಸರ್. ನಾನು ಎಲೆಕ್ಷನ್ ನಿಲ್ಲಿಸೋ ಮುಂಚೆ ಅಲ್ಲಿ 2 ಸರಿ ಒಳ್ಳೆ ಫೈನಾನ್ಷಿಯಲಿ ಸೌಂಡ್ ಇರ್ತಂಥ ವ್ಯಕ್ತಿ ಸೋತು ಗೆದ್ದಿದ್ದು. ನಾನಂತೆ ನೋಡು, ಉಪ್ಪಿನಕಾಯಿ ಮಾಡ್ತಾ ಇದ್ದವರು ಇವತ್ತಿನ ಈ ಲೆವೆಲ್ಗೆ ಫೈನಾನ್ಷಿಯಲಿ ಸೌಂಡ್ ಆಗಿದ್ದಾರೆ. ಮಾಡಬೇಕಾದ್ರೆ ಅದನ್ನು ಹಾರ್ಡ್ ವರ್ಕ್ ಇದೆ, ಪರಿಶ್ರಮ ಇದೆ, ಇಷ್ಟೆಲ್ಲ ಇದೆ. ನಾವು ಮಾಡಿದ್ರೆ ಡೆಫಿನೆಟ್ ಆ ಅಚೀವ್ಮೆಂಟ್ ಮಾಡ್ಬೋದು. ನಮ್ಮಲ್ಲೆಲ್ಲ ಇದೆ, ಎಲ್ಲ ನಮ್ಮಲ್ಲೇ ಇದೆ. ನಾವು ಹುಡ್ಕೊಂಡು ಹೋಗಿ ತೋರಿಸ್ತೀವಿ. ನಾವು ಹುಡ್ಕೊಂಡು ಹೋಗೋದು ಬದಲು ನಮ್ಮಲ್ಲಿ ಅಳವಡಿಸ್ಕೋಬೇಕು ನಾವು
ಅಂತ ನಮ್ಮ ಸಿಸ್ಟರ್ಗೆ ಏನು ಮಾಡ್ತೀರಿ ಇಲ್ಲ ಆಗುತ್ತೆ ಬಿಡು ನೆಕ್ಸ್ಟ್ ಇಯರ್ ನೀವು ಇವರು ಹಿರಿಯೋದ್ರಲ್ಲೇ ನೆಕ್ಸ್ಟ್ ಸರ್ ನಾನು ಅದೇ ಥರ ಮೆಡಿಟೇಷನ್ ಮಾಡ್ತಾಯಿದ್ದೆ, ಕನಸು ಕಾಣ್ತಾ ಇದ್ದೆ, ಕನಸು ನೆನಸು ಮಾತಾಡ್ತಾ ಇದ್ದೆ. ಈ ಥರ ಇರಬೇಕು, ನಾನು ಈ ರೀತಿ ಕೌನ್ಸಿಲರ್ ಈ ರೀತಿ ಮಾಡಬೇಕು ಅಂತೆಲ್ಲ ಕನಸು ಕಾಣ್ತಾ ಇದ್ದೆ. ಅದಾದಮೇಲೆ ನೆಕ್ಸ್ಟ್ ಅವಕಾಶ ನನಗೆ ಬಂತು, ನನ್ನ ಸಿಸ್ಟರ್ ನೆನೆಸಿದೆ. ನಾನು ₹1 ಖರ್ಚು ಮಾಡಿಲ್ಲ ಸರ್, ಎಲೆಕ್ಷನಲ್ಲಿ ₹1 ಖರ್ಚು ಮಾಡಿಲ್ಲ. ನಾನು ವಾಸ್ತು ಬೇರೆ ಜೊತೆಗೂ ಸ್ವಲ್ಪ ಅದ್ರ ಬಗ್ಗೆ ಭಾಳ ಅಳವಡಿಸ್ತಿದ್ದೀನಿ. ಹಾಗಾಗಿ ಪ್ರತಿಯೊಂದು ಮನೆಗೆ ಹೋಗಿ ಅವರ ಮನೆ ವಾತಾವರಣದ ತಕ್ಕಂಗೆ ನಾನು ಹೋಗಿ ಸಪೋರ್ಟ್ ಬೇಕಾಗಿದೆ ಸರ್. ಅವರು ಒಳ್ಳೆ ಲೀಡಿಂಗಲ್ಲಿ ಕೆಲಸ ಸರ್. ಯಾರು ಎಲೆಕ್ಷನ್ ನಿಲ್ಲಿಸಿದ್ರೆ ಕೌನ್ಸಿಲರ್ ಸರ್, ಮುನ್ಸಿಪಲ್ ಒಂದು ಈ ಥರ ಸರ್. ನಾನು ಮಡಿಕೇರಿಯಲ್ಲಿ ನನಗೆ ಈ ಸೌಂದರ್ಯ ಸ್ಥಳದಲ್ಲಿ ಕೆಲಸ ಮಾಡಬೇಕು ತುಂಬ ಆಸೆ ಪಟ್ಟರು ಸರ್. ನಾನು ಅಂದರೆ ನಾನು ಯಾಕೆ ಇದೆಲ್ಲ ಹೇಳ್ತಾ ಇದ್ದೆ ತಮ್ಮ ಹಿರಿಕರಿದ್ದೀರಾ ನನಗೆ ಬಟ್ ನಾನು ಇವೆಲ್ಲ ಮೆಡಿಟೇಷನ್ನ ಮಾಡಿ ಜ್ಞಾನ ಮಾಡಿ ಪಡ್ತಿರೋದು ಸರ್. ನಾನು ನಿಜವಾಗ್ಲೂ ನಾನು ಮಡಿಕೇರಿಯಲ್ಲಿ ಕೆಲಸ ಮಾಡಬೇಕು, ಆ ಸೌಂದರ್ಯ ಒಂಥರ ತುಂಬ ಪ್ರಕೃತಿದತ್ತ ಒಂದು ಸ್ಥಳ ಅಂತ ಇಷ್ಟಪಟ್ಟೆ. ಹಾಗಾಗಿ KPC ಸೆಲೆಕ್ಷನ್ ಡೈರೆಕ್ಟ್ ಎಲ್ಲ 1 ಇಯರಿಂದ ಕೆಲಸ ಮಾಡಿದೆ. ಇದನ್ನು ಕೂಡ ನಾನು ಧ್ಯಾನದಿಂದಲೇ ಮಾಡ್ತಿದ್ದೆ ಸರ್. ನಾನು ಧ್ಯಾನದಲ್ಲಿ ಏನು ಮಾಡ್ತಿದ್ದೆ, ಪ್ರಕೃತಿ ಪ್ಲೇಸ್ನ ನೆನೆಸ್ಕೊಳ್ತಿದ್ದೆ. ನಾನು ಈ ರೀತಿ ಕೆಲಸ ಮಾಡಬೇಕು, ಅಲ್ಲಿ ಇರಬೇಕು, ಸ್ವಲ್ಪ ದಿನ ನಾನು ವಾತಾವರಣದಲ್ಲಿ ಬೆರೀಬೇಕು ಅಂತ ಆಸೆ ಪಡ್ತಾಯಿದ್ದೆ. ಅದೇ ಥರ ಅವಕಾಶ ಸಿಕ್ತು ಸರ್. ನೆಕ್ಸ್ಟು ಇಲ್ಲ, ನಾನು ವಿಧಾನಸೌಧದಲ್ಲೂ ನಾನು ಮಾಡಬೇಕು. ನಮ್ಮ ಭಾವದಿರೋ ಅವರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಯಾಕೆ ನಾವು ಅಲ್ಲಿ ಮಾಡೋಕ್ಕಾಗಲ್ಲ, ಎಷ್ಟೆಷ್ಟೋ ಇದು ಮಾಡ್ತೀವಿ. ನಮ್ಮ ಭಾವ ಕೇಳಿದೆ, ನಾವು ಕೆಲಸ ಕೊಡಿಸಿ ವಿಧಾನಸೌಧದಲ್ಲಿ ಕೆಲಸಕ್ಕೆ ಸಿಗಬೇಕು, ತುಂಬ ಕಷ್ಟ ಇದೆ, ಆಗಲ್ಲಪ್ಪ. ನಾನೇನು ಮಾಡಿದೆ, ತಿರುಗಿ ಧ್ಯಾನ ಮಾಡಿದೆ. ಯಾಕೆ ಮಾಡಬಾರ್ದು ಇದನ್ನ, ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ಮನ್ಸ್ಬಿಟ್ರೆ ಯಾಕೆ ಅಲ್ಲಿ ಹೋಗೋಕ್ಕಾಗಲ್ಲ. ತುಂಬ ಹಾರ್ಡ್ ವರ್ಕ್ ಮಾಡಿದೆ ಸರ್, ಧ್ಯಾನ ಮಾಡ್ತಿದ್ರೆ ಹಾರ್ಡ್ ವರ್ಕ್ ಜೊತೆಗೆ ಅಳವಡಿಸಿದೆ. ವಿಧಾನಸೌಧದಲ್ಲಿ ಕೂತ್ಕೊಂಡೆ ಸರ್. ವಿಧಾನಸೌಧ, ವಿಕಾಸಸೌಧ, ಇನ್ವೆಸ್ಟ್ಮೆಂಟ್ 3 ಕಡೆ ಕೆಲಸ ಮಾಡಿದಂತೆ. ಮತ್ತು ಸರ್ ಇಷ್ಟೆಲ್ಲ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಜೊತೆಗೊಂದು ನಮ್ಮ ಸಿಸ್ಟರ್ ಇನ್ನೊಂದು ಸರ್. ನಾನು ಇನ್ನೊಂದು ಯಾಕೆ ಇದೆಲ್ಲ ಹೇಳ್ತಾ ಇದ್ದರೆ, ಗ್ರಾನೈಟ್ ಒಂದು ಅಲ್ಲಿ ನಮ್ಮಲ್ಲಿ ಕನಕಪುರದ ಗ್ರಾನೈಟ್ ಒಂದು $1 ಜಾಸ್ತಿ ಇದ್ದಾರೆ ನೋಡೋ. ಇವರೆಲ್ಲ ಇಷ್ಟೆಲ್ಲ ಗ್ರಾನೈಟ್ ಏನಿದೆ ಇದ್ರು ಗ್ರಾನೈಟ್ ಮಾಡಿದ್ದಾರೆ. ನೀನು ಗ್ರಾನೈಟಲ್ಲಿ ಹೋಗ್ಬೇಕಾಗಿರೋದು ಅಷ್ಟೇ ತಾನೇ, ಮಾಡೋಣ ಬಿಡು ಅಂತಂದಂತೆ. ಸುಮ್ಮನೆ ಕನಸು ಕಾಣಬೇಡ ಸರ್. ನಾನು ಮೆಡಿಟೇಷನ್ ಮಾಡ್ತಿದ್ದೆ ಸರ್. ಏನಂತಂದರೆ ನಾನು ಯಾಕೆ ಹೇಳ್ತಿದ್ದರೆ, ನಾವು ಮೆಡಿಟೇಷನ್ ಮಾಡಿದ್ರೆ ಏನೆಲ್ಲ ಪಡಿಬೋದು, ಧ್ಯಾನ ಮಾಡೋದ್ರಿಂದ ಎಷ್ಟು ಶಕ್ತಿ ಇದೆ ಅದಕ್ಕೆ, ಧ್ಯಾನಕ್ಕೆ, ಓಮಕ್ಕೆ, ಇವೆಲ್ಲ ಎಷ್ಟು ಪವರ್ಫುಲ್ ಇದೆ ಮಂತ್ರಕ್ಕೆ, ಇವೆಲ್ಲ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ಒಂದು ಉದಾಹರಿಸೋದು. ನಾನು ಇವೆಲ್ಲ ಮೆಡಿಟೇಷನ್ ಮಾಡಿ ನಾನು 4 ಗಂಟೆಗೆ ಇದ್ದು, ನನಗೆ ತುಂಬ ಕೆಲಸ ಆಗ್ತಿತ್ತು. 4 ಗಂಟೆ 3:30 ಇದ್ದು ನಾನು ಮೆಡಿಟೇಷನ್ ಮಾಡ್ತೀನಿ ಸರ್. ತುಂಬ ಗೊತ್ತು ಹೋಗ್ತೀನಿ ಮೆಡಿಟೇಷನ್ ಮಾಡಿದಾಗ ಖಂಡಿತ ಹಾಗೆ ಆಗುತ್ತೆ. ಆ ಥರ ಮೆಡಿಟೇಷನ್ ಮಾಡಿ ಸರ್ ಅದನ್ನು ಕೊಡ್ತಾ ಇದ್ದೀನಿ. ಅವರಿಗೆ ಹೆಸರು ಮಾಡ್ಕೊಡ್ತಾ ಇದ್ದೀನಿ. ನನ್ನ ಹೆಸರು ಏನೂ ಮಾಡ್ಕೊಂಡಿಲ್ಲ ಸರ್, ಇಲ್ಲಿವರೆಗೂ ಆಸ್ತಿ ಆಗಿ ಯಾವುದೂ ಮಾಡಿಲ್ಲ. ಎಲ್ಲ ನಮ್ಮ ಸಿಸ್ಟರು ಅಕ್ಕದ ಹೆಸರು ಅಂದರೆ ಇವೆಲ್ಲ ನಾನು ಪಿರಮಿಡ್ ವ್ಯಾಲಿಗೆ ಹೋಗ್ತಿದ್ದೆ. ಈ ಪಿರಮಿಡ್ ವ್ಯಾಲಿಗೆ ಇದೆಲ್ಲ ಆಮೇಲೆ ಸರ್ ನನ್ನ ಮಗಳು ಹುಡಬೇಕಾದ್ರೆ ಒಂದು ಪಿರಮಿಡ್ ವ್ಯಾಲಿಗೆ ಹೋಗಿ ಧ್ಯಾನ ಮಾಡ್ತಿದ್ದೆ. ನಮ್ಮ ಮಿಸ್ಸಸ್ ಕೇಳ್ತಿದ್ದೆ, ನಾನು ಪಿರಮಿಡ್ ವ್ಯಾಲಿಗೆ ಕನ್ಸಿಲ್ ಟೈಮಲ್ಲಿ ನಾನು ಪಿರಮಿಡ್ ವ್ಯಾಲಿಗೆ ಹೋಗೋಣ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ, ಮೆಡಿಟೇಷನ್ ಮಾಡಬೇಕು ಅಂತಿದ್ದೆ. ಅವ್ರದ್ದು ಇಲ್ಲ ಬೇಡ, ಏನಾಗಲ್ಲ, ಇಲ್ಲ ನೀವು ಬಂದು ನಿಮ್ಗೆ ಗೊತ್ತಾಗುತ್ತೆ. ಒಂದು ಫೋಟೋ ಸಹ ನಾನು ಒಂದು ಫೋಟೋ ಮನೇಲಿ ಹಾಕಿದ್ದೆ ನೋಡಿ. ಇದೇ ಥರ ಬೇಬಿ ನನ್ನ ಹೆಣ್ಮಗಳು ತುಂಬ ಇಷ್ಟ, ಈ ಥರ ಆಗಬೇಕು, ಅದು ಜ್ಞಾನ ಮಾಡಿದ್ರೆ ಅದೇ ಥರ ಆಗುತ್ತೆ. ನೀನು ಅದನ್ನ ನೆನೆಸ್ಕೊಳ್ತಾ ಇರಬೇಕು ಅಂತ ಹೇಳಿ ಅವಳಿಗೂ ಗೈಡ್ ಮಾಡಿ ನಾನು ಮೆಡಿಟೇಷನ್ ಪ್ರತಿ ಭಾನುವಾರ ಹೋಗಿ ಅಲ್ಲಿ ಮೆಡಿಟೇಷನ್ ಪಿರಮಿಡ್ ವ್ಯಾಲಿಗೆ ಹೋಗಿ ಮೆಡಿಟೇಷನ್ ಮಾಡ್ತಿದ್ದೆ ಸರ್. ಆ ಗರ್ಭದಲ್ಲಿ ಇರಬೇಕಾದ್ರೆ ನಾನು ಒಂದು ಹಾಡಾಗ್ತಾಯಿದ್ದೆ. ನಾನು ಡೈಲಿ ಕಾರಣ ಬರ್ಬೇಕಾದ್ರೆ 1:00ಕ್ಕೆ ಬರ್ಬೇಕಾದ್ರೆ ಡೈಲಿ ಚಕ್ರ ಬರ್ತಿದ್ದೆ. ಅವರು ಚಕ್ರ ಬರ್ತಾರೆ, ಒಂದು ಹಾಡು ಹಾಕ್ತಿದ್ದೆ. ಹಾಡನ್ನ ಹಾಕಿ ನಾನು ಯಾಕೆ ಅದನ್ನ ಅಂತಂದರೆ ರಿಸರ್ಚ್ ಮಾಡ್ತಿದ್ದೆ. ಅವ್ರು ನಮ್ಮ ಮಿಸ್ಸಸ್ ಗೊತ್ತಿಲ್ಲ. ಆ ಒಂದು ಬರೋ ಟೈಮಲ್ಲಿ ಒಂದು ಹಾಡು ಹಾಕಿ ಡೈಲಿ ಕೇಳಬೇಕಂತ ಮಾಡ್ತಿದ್ದೆ. ಆ ಕಡೆ ಮತ್ತೆ ಕಟ್ ಮಾಡ್ತಿದ್ದೆ. ಮಗು ಹುಟ್ಟಿತು ಸರ್. ಆ ಫೋಟೋದಲ್ಲಿ ಏನು ಹಾಕಿದ್ನೋ ಅದೇ ಸೇಮ್ ಆ್ಯಸ್ ಅದೇ ಥರ ಫೋಟೋ ಮಗು ಜನನ ಆಯಿತು. ಒಂದು 15-20 ದಿನ ಆದಮೇಲೆ ನಾನು ಏನು ಹೋಗ್ಬೇಕು ಒಂದು ಹಾಡು ಹಾಕಿದ್ನೋ ಅದು ಹಾಡನ್ನ ಮತ್ತೆ ಒಂದು ಹಾಡು ಹಾಕಿ ಸರ್. ಅದು ಹಾಕಿದ ತಕ್ಷಣ ಮಗು ಆಕ್ಟಿವಿಟೀಸ್ ಜಾಸ್ತಿ ಚೇಂಜಸ್ ಆಯಿತು. ನಾನು ನಮ್ಮ ಮಿಸ್ಸಸ್ ಕೇಳಿದೆ, ನಿನಗೆ ಗೊತ್ತಿದ್ಯೋ ಇಲ್ಲ ಇದು ಕೇಳ್ಬೋದು, ನೀನು ಹಾಡು ಹಾಕ್ತಿದ್ದೆ, ನೀನು ಕೇಳಿದ್ದು ತುಂಬ ಕೇಳಿದ್ಯಾ ನೋಡು, ಆ ಹಾಡು ಹಾಕಿದ್ರೆ ಪಾಪು ಇಷ್ಟು ಚೆನ್ನಾಗಿ ಆಟ ಆಡ್ತಿದ್ದೆ ಸರ್. ಇವೆಲ್ಲ ಏನಂತಂದರೆ ನಾವು ಈ ಮೆಡಿಟೇಷನ್ಗೆ ಎಷ್ಟು ಪವರ್ಫುಲ್ ಇದೆ, ಎಷ್ಟು ಶಕ್ತಿ ಇದೆ. ಮಂತ್ರ ಇರ್ಬೋದು, ಹೋಮ ಇರ್ಬೋದು, ಧ್ಯಾನ ಇರ್ಬೋದು, ಎಲ್ಲ ತುಂಬ ಪವರ್ಫುಲ್ ಶಕ್ತಿ ಇದೆ. ನಾವು ಈ ಹಿಂದೆ ಎಲ್ಲ ಬರೀತಾ ಇದ್ದೀವಿ. ಈ ಹಿಂದೆ ಋಷಿಮುನಿಗಳು ಎಲ್ಲ
ಈ ಜ್ಞಾನಕ್ಕೆ ಇವೆಲ್ಲ ಅಳವಡಿಸ್ಕೊಂಡೆ ನಾವು ದೂರದೃಷ್ಟಿಯಿಂದಲೇ ಎಲ್ಲನೂ ಗ್ರಹಿಸ್ತಾ ಇದ್ದೀವಿ. ನಾವು ಇದೆಲ್ಲ ಮರೆತು ನಾವು ಇದಾಗ್ತಿದ್ವಿ ಸರ್ ಅದು. ಆಮೇಲೆ ನಾನು ಡಿಮೆರಿಟ್ಸ್ ಒಂದು ಹೇಳ್ತೀನಿ ಸರ್ ಅದು. ನಾನು ಇದೇ ರಾಮನಗರದಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ತುಂಬ ನೋವು ಕೊಟ್ಟಿತ್ತು ಸರ್. ನಾನೇನು ಮಾಡಿದೆ, ನಮ್ಮ ಮಿಸ್ಸಸ್ ಪಕ್ಕ ಕೂತಿದ್ರು, ಟ್ರಾವೆಲಿಂಗ್ ಮಾಡ್ತಾಯಿದ್ದೆ. ನಾನು ಯಾರಿಗೂ ಮೋಸ ದ್ರೋಹ ಸಾರಿ ಹೇಳಿಗೆ ನಾನು ಅಳವಡಿಸ್ಕೊಂಡು ಬಂದ ಸರ್. ನಾನು ಯಾರಿಗೂ ದ್ರೋಹ ಮೋಸ ಮಾಡ್ತೀನಿ. ಒಬ್ಬ ವ್ಯಕ್ತಿ ನನಗೆ ತುಂಬ ನೋವು ಕೊಡ್ತಾರೆ, ತಡ್ಕೊಳಕ್ಕೆ ಆಗ್ತಾಯಿಲ್ಲ ಸರ್. ನಾನು ಯಾರಿಗೂ ಮೋಸ ಮಾಡಿಲ್ಲ. ಆದರೂ ಮಿಸ್ಸಸ್ ಟ್ರಾವೆಲಿಂಗ್ ಮಾಡಬೇಕು ಬಸ್ಸಲ್ಲೇ ನನಗೆ ಹೇಳಿದ್ರು, ನಾನು ತುಂಬ ನೋವಾಗ್ತಾಯಿದ್ದೆ, ನಾನು ತಡ್ಕೊಳಕ್ಕೆ ಆಗ್ತಾಯಿಲ್ಲ, ನಾನು ಮೆಡಿಟೇಷನ್ ಹೋಗ್ತೀನಿ ಅಂತಂದ್ರೆ ಇಲ್ಲ ಎಲ್ಲ ಬೇಡ ಅಂತಂದ್ರೆ ಇಲ್ಲ ನಾನು ಆತನಿಗೆ ಏನೋ ಒಂದು ಆಗಲೇಬೇಕು, ನನ್ನ ಕಣ್ಣೆದುರಿಗೆ ನಾನು ಯಾರು ನೋಡಬೇಕು ಅಂತ. ಇಲ್ಲ ಬೇಡ ಆದರೆ ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ಸರ್ ಅಲ್ಲೇ ಡೆತ್ ಹೋಗ್ಬಿಟ್ಟು ಮೆಡಿಟೇಷನ್ ಮಾಡಿ ನಾನು ಒಂದು ವಾರದೊಳಗಡೆ ನನ್ನ ಆತ್ಮಕ್ಕೆ ನೀನು ಅಲ್ಲಿ ಹೋಗಿ ಏನು ಮಾಡ್ತೀವಿ ಗೊತ್ತಿಲ್ಲ, ನನ್ನ ಆತ್ಮ ಡೈರೆಕ್ಷನ್ಸ್ ಕೊಟ್ಟೆ. ನೀನು ಹೋಗಿ ನೀನು ಇಷ್ಟೆಲ್ಲ ಒಳ್ಳೇದು ಮಾಡಿದ್ದೀನಿ, ನನಗೆ ತುಂಬ ಕೆಟ್ಟದಾಗ್ತಾಯಿದೆ, ನನಗೆ ನೋವಾಗ್ತಾ ಕರ್ಕೊಳ್ತಾಗ್ತದೆ, ನೀನು ಹೋಗಿ ನನಗೆ ಒಂದು ವಾರದೊಳಗಡೆ ಹಾರ್ಟ್ ಅಟ್ಯಾಕ್ ಆಗಿ 3-4 ಬಾಲ್ ಬ್ಲ್ಯಾಕ್ ಆಗಿ ನನ್ನ ಹತ್ರ ಬಂದು ಅವನು ಕಾಲು ಬಿಡಬೇಕು. ಆ ರೀತಿ ಮಾಡೋದ್ರೆ ನಾನು ಒಪ್ಕೊಳ್ತೀನಿ, ನೀನು ಒಳ್ಳೇದು ಅಂತ ಹೇಳ್ಕೊಳ್ತೀನಿ. ಇಲ್ಲ ನನ್ನ ಆತ್ಮ ಸರಿ ನಾನು ಒಪ್ಕೊಳ್ತೀನಿ ಸರ್. ನಾನು ಹಂಗೆ ಮಾಡಿ ಮೆಡಿಟೇಷನ್ ಮಾಡಿ ಒಂದು ವಾರದಲ್ಲಿ ನನ್ನ ಮಿಸ್ಸಸ್ ಕೇಳಿದೆ, ಒಂದು ವಾರ ನೋಡು ಹಾಗೆ ಆಗುತ್ತೆ ಅಂತಂದರೆ ಸರ್. ಒಂದು ವಾರ 4 ದಿನಕ್ಕೆ ಅದರಿಂದ ಹಾರ್ಟ್ ಅಟ್ಯಾಕ್ ಆಯಿತು, 4 ಬಾಲ್ ಬ್ಲ್ಯಾಕ್ ಆಯಿತು. ನಾನೇ ರೈಲ್ವೆ ತಡೆಯಿಂದ ಹಾಸ್ಪಿಟ್ಲಿಗೆ ಹೋದೆ, ನೋಡಿದೆ, ಚೆಕ್ ಬುಕ್ ಕೊಟ್ಟೆ ಅವ್ರಿಗೆ, ಚೆಕ್ ಕೊಟ್ಟು ಆಪ್ರೇಷನ್ ಮಾಡಿಸಿ ಕರ್ಕೊಂಡು ಬಂದೆ. ಅಟೆಂಡೆನ್ಸ್ ಮನೆಗೆ ಬೇಕು ಅಲ್ಲಿ ಸೈನ್ ಹಾಕ್ಸಿದೆ. ಕೆಟ್ಟದ್ದು ಮಾಡಿದ್ರು ಒಳ್ಳೇದಾಗ್ತೀಯ, ಈ ಥರ ಮಾಡಬೇಡ, ಒಳ್ಳೇದು ಬಯಸು, ಎಲ್ಲರೂ ಒಳ್ಳೇದು ಬಯಸ್ತಾರೆ ಅಂತ ಹೇಳಿದೆ ಸರ್. ಈಗಲೂ ಇದ್ದಾರೆ, ಚೆನ್ನಾಗಿದ್ದಾರೆ. ಅಂದರೆ ನಾವು ಯಾಕೆ ಇವೆಲ್ಲ ನಮ್ಮ ಇದಕ್ಕೆ ಮುಂದೆ ಹೇಳ್ತೀವಿ ಸರ್, ನಾವು ಈ ನಾನು ಧ್ಯಾನನ ಸಿಕ್ಕಾಬಿಟ್ಟೆ ತುಂಬ ಅಳವಡಿಸ್ತೀನಿ ಸರ್. ಒಂದು ಮಾತು ಹೇಳ್ತೀನಿ, ನೀವು ಹೇಳಿದ್ದ ಎಲ್ಲ ಮಾತುಗಳು ಒಪ್ಕೊಳ್ತಾರೆ. ಕೊನೆಯ ಮಾತಿದೆಯಲ್ಲ, ಹೌದು ಸರ್, ಅದು ಸರಿ ಇಲ್ಲ. ಹೌದು. ನೀವು ಧ್ಯಾನ ಇದೆಯಲ್ಲ, ಧ್ಯಾನ ಮನುಷ್ಯನ ಮನಸ್ಸನ್ನು ಶುದ್ಧಿ ಮಾಡುವುದಕ್ಕೆ ಧ್ಯಾನ ಇರೋದು. ಸೊ ಅದೊಂದು ಆ ದಾರಿಯಲ್ಲಿ ಹೋಗಬೇಡಿ ಅಂತ ಸರ್. ನಾನು ಇದೊಂದು ಮಾಡಿದ್ನಲ್ಲ ಸರ್, ಅದು ಮತ್ತೆ ಇದ್ರ ಬಗ್ಗೆ ನಾನು ಕ್ಷಮಾಪಣೆಯನ್ನು ಕೇಳ್ತೇನೆ ದೇವರಿಗೆ ಭಗವಂತನ ಅಂತ. ನಾನು ಯಾವತ್ತೂ ಯಾರಿಗೂ ನಾನು ದ್ರೋಹ ಮಾಡೋಲ್ಲ. ಇದೊಂದು ನಾನು ತಪ್ಪು ಕೆಲಸ ಮಾಡಿದೆ. ನನಗೆ ಈ ರೀತಿ ನಾನು ಯಾಕಂದರೆ ನಾನು ಒಂದು ವಿಚಾರ ಗೊತ್ತಾಯ್ತು ಸರ್, ನನ್ನ ಶಕ್ತಿಗೆ ಏನಿದ್ರು, ನನಗೆ ಎಷ್ಟು ಶಕ್ತಿ ಇದೆ ನನಗೆ. ಆವತ್ತಿನ ನಾನು ಇಲ್ಲಿವರೆಗೂ ನಾನು ಯಾರಿಗೂ ಕೆಟ್ಟು ಬಯಸಿದೆ ಸರ್, ಯಾರಿಗೂ ಈ ಥರ ಮಾಡ್ತಾಯಿಲ್ಲ. ತಾವು ಹೇಳಿದ್ದು ನಿಜ ಸರ್. ಅವತ್ತಿನ ನಾನು ಕ್ಷಮಾಪಣೆ ಮಾಡಿಕೊಂಡು ನಾನು ಯಾರಿಗೂ ಈ ಥರ ಇದು ಮಾಡ್ತಾಯಿಲ್ಲ. ನಾನು ಆದಷ್ಟು ಒಳ್ಳೇದೇ ಬಯಸ್ತೀನಿ, ಒಳ್ಳೇದೇ ಬಂದ್ಬಿಡ್ತೀನಿ ಸರ್. ಈ ಒಂದು ಯಾಕೆಂದರೆ ಈ ಜ್ಞಾನದಿಂದ ಅಷ್ಟೊಂದು ಪವರ್ಫುಲ್ ಇದೆ ಸರ್. ನನಗೆ ತುಂಬ ಇಷ್ಟ ಆಗಿದೆ. ನಾನು ನಿಜವಾಗ್ಲೂ ಭಾಳ ಖುಷಿ ಆಯಿತು ಸರ್ ಈ ತಿಳಿಸ್ಕೊಂಡು. ನಿಮ್ಮ ಅನುಭವ ಹಂಚ್ಕೊಳ್ಳಿ. ಥ್ಯಾಂಕ್ ಯು ಸರ್. ಪಿರಮಿಡ್ ಮೇಲೆ ಹೋಗಿದ್ದೀರಾ? ಹೋಗ್ತಾ ಇರ್ತೀನಿ ಸರ್. ನನ್ನ ಪುಸ್ತಕ ಇದು ಕರ್ಮ ಕೆಫೆ ಅಂತ ಲೈಬ್ರರಿಗಳಿಗೆಲ್ಲ ಬರ್ಬೋದು. ಥ್ಯಾಂಕ್ ಯು ಇಬ್ಬರಿಗೂ. ಇದು ಏನಂದರೆ ಧ್ಯಾನದ ಅನುಭವಗಳಲ್ಲಿ ಕೆಲವು ಸತಿ ಚೆಕ್ ಮಾಡಲಿಕ್ಕೆ ಮಾಡಿರ್ಬೋದು ಅವರು. ಅದು ಕೂಡ ಸರಿಯಲ್ಲ, ಅದು ಸರಿಯಲ್ಲ, ಅದು ಸರಿಯಲ್ಲ, ಅದು ಸರಿಯಿಲ್ಲ. ಹಾಗಾಗಿ ಅಲ್ಲಿ ಚೆಕ್ ಮಾಡಬೇಕು. ಯಾಕಂದರೆ ಅಲ್ಟಿಮೇಟ್ ಸರ್. ಇನ್ನೊಂದು ಜೊತೆಗೆ ನಾನು ಹೇಳ್ತೀನಿ ಸರ್, ಅದು ನನ್ನ ಏನಂತ ಗೊತ್ತಿಲ್ಲ ಸರ್, ನನಗೂ ಅರ್ಥ ಆಗ್ತಾ ಇಲ್ಲ. ಇವನು ನಮ್ಮ ತಾಯಿ ಎಕ್ಸ್ಪರ್ಟ್ ಆದರೂ ಕೂಡ, ನನ್ನ ತಾಯಿ ಸತ್ತಾಗೂ ಕೂಡ ನನ್ನ 1 ತಿಂಗಳು ಮುಂಚೆ ನನ್ನ ತಾಯಿ ಇಂಟ್ಯೂಷನ್. ನಮ್ಮ ತಂದೆ ಸತ್ತಾಗ ನನಗೂ 15 ದಿನ ಮುಂಚೆನೇ ವಿಚಾರ ಆಗ್ತಾ ಇತ್ತು ಸರ್. ನಮ್ಮ ಫಾದರ್ ಮಾತಾಡ್ತಾ ಇದ್ದಾರೆ, ಹೇಳಿದೆ ನಮ್ಮ ಫಾದರ್ ಇಲ್ಲಿ ಬರೋದಿದ್ದಾರೆ 15 ದಿನ ಫಾದರ್. ಆಮೇಲೆ ನನ್ನ ತಾಯಿ ಸತ್ತು ಆದಮೇಲೆ ನನ್ನ ಕನಸಲ್ಲಿ ಬಂದು ಹೇಳೋದು ಕೆಲವು ವಿಚಾರಗಳ ನಾನು ಮಾತಾಡಿದೆ ಸರ್. ಅವ್ರಿಗೆ ಅವಿದ್ರಾ ಬಂದು ಏನೂ ಗೊತ್ತಿಲ್ಲ. ಅವರು ಎಷ್ಟು ಗಂಟೆ ಇಲ್ಲಿಂದ ಪ್ರಾಣ ಹೋಯಿತು ಅದನ್ನೆಲ್ಲ ಪ್ರತಿಯೊಂದು ಸರ್ ಕನಸು ಎಲ್ಲ ಕನಸಲ್ಲಿ ಹೇಳಿದೆ ಸರ್. ಅದೆಲ್ಲ ನಾವು ಮೆಡಿಟೇಷನ್ ಕನಸಲ್ಲಿ ಇದು ಮಾಡಿದೆ ಅಷ್ಟೇ ಸರ್. ಅವರು ಎಷ್ಟು ಕಡೆ ಕೊಟ್ಟರು, ಎಲ್ಲಿ ಹೋದರು, ಏನು ಮಾಡಿ, ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಹೇಳಿದ್ರು. ಅಲ್ಲಿ ಸಾಂಸ್ಕೃತಿಕ ಒಂದು ಮಂತ್ರ ಹೇಳಿದ್ರು ಸರ್. ಸುಮಾರು ಒಂದು 10 ನಿಮಿಷದ ಮಂತ್ರ ಹೇಳಿದ್ರು. ನಾನು ಅಂದರೆ ಇಲ್ಲಿ ಓದಲಿಕ್ಕೆ ಬರಲ್ಲ, ಸಾಕ್ಷಿಗೆ ಗೊತ್ತಿಲ್ಲ, ಕನ್ನಡನೇ ಗೊತ್ತಿಲ್ಲ, ಹೇಗೆ ಹೇಳಿದೆ. ಇಲ್ಲಪ್ಪ ನಮ್ಮ ಗುರುಕುಲ ಆಸನ ಈಗ ನಾನು ಇಷ್ಟು 4:15 ನಾನು ಮಧ್ಯಾಹ್ನ ನಾನು ಗುರುಕುಲ ಆಸನದಲ್ಲಿದ್ದೀನಿ, ಯಾವುದೇ ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗಿದ್ದೀನಿ ಅಂತಂದು ಮಂತ್ರ ಹೇಳಿದ್ರು. ಅಲ್ಲಿ ಒಂದು ಹೇಳಿದ್ರು. ನನಗೆ ತುಂಬ ಖುಷಿ ಆಯಿತು. ಅವ್ರು ಹೇಳಿದ ಮೇಲೆ ನಾಲ್ಕು ಹೇಳಿದ್ರೆ ಖುಷಿ ಆಯಿತು. ಈ ಥರ ಒಂದು ಎಲ್ಲ ಸರ್ ಧ್ಯಾನ ಅನುಭವಗಳಲ್ಲಿ ಇದು ಕಾಮನ್. ಯಾಕಂದರೆ
ಧ್ಯಾನವನ್ನು ಮಾಡ್ತಾ 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 ಕೆಲವು ಸೂಕ್ತ ಶಕ್ತಿಗಳು ನಮಗೆ ಬರುತ್ತೆ. ಬಟ್ ನಾವು ಹೇಳಿದಂಗೆ ಅದರ ಅನುಭವವನ್ನು ಜಾಸ್ತಿ ಶೇರ್ ಮಾಡೋದಕ್ಕೂ ಹೋಗಬಾರ್ದು ಅನ್ನೋ ಒಂದು ಪಾಯಿಂಟ್ ನೋಟೆ. ಪತ್ರಿಕೆಯವರು ಹೇಳ್ತಾರೆ ತುಂಬ ಧ್ಯಾನದ ಅನುಭವ ಹೇಳ್ಕೊಳ್ಳೋಣ, ಬಟ್ ಈ ರೀತಿ ಎಕ್ಸ್ಪೆಕ್ಟೇಷನ್ ಇಷ್ಟು ಮಾಡ್ಬಿಟ್ಟೆ. ಸೊ ಸಭೆ ಧ್ಯಾನ ಮಾಡಿದ್ರೆ ನನಗೆ ಇಂಟ್ಯೂಷನ್ ಬರುತ್ತೆ, ದಿವ್ಯ ಶಕ್ತಿ ಬರುತ್ತೆ, ಯಾಕಂದರೆ ಬಂದೇ ಬರುತ್ತೆ. ಆ್ಯಕ್ಚುಲಿ ಇಟ್ ಈಸ್ ಟ್ರೂ ನನಗೆ ಎಷ್ಟು ಬಂದಿದೆ ಅದಕ್ಕೆ ಕೆಲವನ್ನ ನಾವು ವ್ಯಕ್ತ ಮಾಡೋಕ್ಕೆ ಹೋಗಬಾರ್ದು. ಸೊ ಮೇ ಬಿ ಸ್ವಲ್ಪ ಕರೆಕ್ಷನ್. ಆಮೇಲೆ ಧ್ಯಾನದ ಅನುಭವಗಳು ಏಕಪ್ರಕಾರವಾಗಿರೋದಿಲ್ಲ. ನನಗೆ ಆಗುವ ಅನುಭವಗಳು ನಿಮಗಾಗೋದಿಲ್ಲ, ನಿಮಗಾದ ಅನುಭವಗಳು ಇನ್ನೊಬ್ರಿಗೆ ಆಗೋದಿಲ್ಲ. ಹಾಗಾಗಿ ಆನಂತರ ಇನ್ನೊಂದು ಏನಂದರೆ ಧ್ಯಾನದಲ್ಲಿ ಆಗುವಂಥದ್ದು ಯಾವುದೊಂದು ಅಲ್ಟಿಮೇಟ್ ಇದೆಯಲ್ಲ ಅದನ್ನು ಹೇಳಕ್ಕೆ ಹೋಗ್ಬಾರ್ದು. ಕೊನೆಗೆ ಈಗ ನಿಮಗೆ ಗೊತ್ತಿಲ್ಲ, ಅರಹಂತ ಸ್ಥಿತಿಗೆ ಹೋಗುವಂಥವ್ರು ಕೂಡ ನಾನು ಅರಹಂತ ಅಂತ ಅದಕ್ಕೋಸ್ಕರ ಅದು ಹೇಳಿದಾಗ ಏನಾಗ್ತದೆ ಅಂದರೆ ಅವನು ಇಷ್ಟೇ ಅಂದರೆ ಹೇಳ್ಕೋಬಾರ್ದಷ್ಟೇ. ಅದು ಸಾಧನೆ ಮಾಡಿದವನು ಈಗ ಕೋಟ್ಯಾಂತರ ಮೇಲೆ ದಾನ ಮಾಡಿದಂಥವರು ಎಲ್ಲೋ ಮಲಗಿರ್ತಾರೆ. ಇವಾಗ ನಾನು ಬೆಳಗ್ಗೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಅದು ಗರ್ಭಗುಡಿಯನ್ನು ತೋರಿಸಿ ಅವ್ರು ಹೇಳಿದ್ರು ಇದ್ರ ಮೇಲೆ 9 ಅಡಿ ಎತ್ತರದ ವಿಗ್ರಹವನ್ನು ಒಬ್ಬರು ಕೊಡ್ತಾ ಇದ್ದಾರೆ, 11.5 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಆದರೆ ಅವರು ಹೇಳಿದ್ರಂತೆ ನೀವು ಯಾರಿಗೂ ನನ್ನ ಹೇಳಬಾರ್ದು ಅಂತ ಹೇಳಿ ಅಂತ. ದೊಡ್ಡ ಮೊತ್ತ ಕೊಡುವಂಥವ್ರೆ ಯಾವ ಮಾತಾಡಲಿಲ್ಲ. ಆ ಥರದಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದಾಗಲೂ ಕೂಡ ಹೇಳ್ಕೋಬಾರ್ದು. ಅಂದರೆ ಅದು ನೀವು ಅಲ್ಲಿ ಪಾಯಿಂಟ್ ಬಿ ನೋಟೆಡ್ ಸರ್, ಧ್ಯಾನದ ಒಂದು ಆಫ್ ಪ್ರಾಡಕ್ಟ್ ಇದು, ಬೈ ಪ್ರಾಡಕ್ಟ್ ಡೆಫಿನೆಟ್ಲಿ ಅನುಭವಗಳೇ ಅದನ್ನು ದಾಖಲೆ ಮಾಡ್ಬೋದು ಪುಸ್ತಕದಲ್ಲಿ. ಬಟ್ ಕೆಲವ್ರು ಏನು ಮಾಡ್ತಾರೆ, ಹೊಸಬರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡ್ತಾರೆ. ಒಂದು ಮೆಸೇಜ್ ಇದೆ ನಾನು ಬೈಕ್ ತುಂಬ ಇಲ್ಲ. ಅದು ಧ್ಯಾನ ಏನು ಅಂತಂದರೆ ಅದು ಇದೆ, ಶಕ್ತಿ ಇದೆ. ಯಾಕೆಂದರೆ ನಮ್ಮ ಋಷಿಮುನಿಗಳಿಗೆ ಅತೀಂದ್ರಿಯ ಶಕ್ತಿ ಅಂತ ಅತೀಂದ್ರಿಯ ಶಕ್ತಿ, ಅತೀಂದ್ರಿಯ ಶಕ್ತಿಗಳನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಕೆಲವರು. ಬಟ್ ಏನಾಗುತ್ತೆ ಸರ್, ಧ್ಯಾನದಿಂದ ನಾವು ಏನೆಲ್ಲ ಪಡಿಬೋದು, ನನಗೆ ಆರೋಗ್ಯ ಪಡಿಬೋದು, ಪ್ರತಿಯೊಂದು ಮನಸ್ಸಿಗೂ ಅದರಲ್ಲಿ ಚಾಪ್ಟರ್ ಓದಿ ಸರ್, ಎಲ್ಲ ದಾಖಲೆ ಮಾಡ್ಬಿಟ್ಟಿದ್ದೀವಿ ನಾವು. ಧ್ಯಾನದಲ್ಲೂ ಯಾವ ಸ್ಥಿತಿಯನ್ನು ಮನಸ್ಸ ಯೋಗಿನ ಪಶ್ಯಂತಿ ಅಂತ ಏನೋ ಬರುತ್ತೆ ಪರಿಷತ್ತಲ್ಲಿ. ಸೊ ಸರ್ ಕಮ್ಮಂದು ಓಕೆ ಇಲ್ಲ, ಕೃಷ್ಣಮೂರ್ತಿ ಅವರು ಕರೆಸಿದ್ದು. ಸೊ ಒಂದು ಮೆಡಿಟೇಷನಲ್ಲಿ ಏನೆಲ್ಲ ಧನ್ಯವಾದಗಳು. ಇಷ್ಟೊತ್ತು ಒಂದು ಏನು ಇಲ್ಲ, ನಿಮ್ಮ ಅನುಭವಗಳು ಚೆನ್ನಾಗಿದೆ. ಈ ಅತೀಂದ್ರಿಯ ಶಕ್ತಿಗಳಿಗೆ ಏನು ಬರ್ತದೆ ಭಾಳ ಚೆನ್ನಾಗಿ ನೀವು ಹೇಳಿದ್ದೀರಿ. ನಿಮ್ಮ ಅನುಭವ ನೇರವಾಗಿ ಹೇಳಿದ್ದೀರಿ. ಇಲ್ಲ ಸರ್, ಹೇಳಿ. ಅಲ್ಲ, ಭಾಳ ಒಳ್ಳೆಯದು. ಯಾಕೆಂದರೆ ಕೆಲವು ಸಲ ಧ್ಯಾನ ಅರಿವಾಗಿದೆ, ಅದು ತಪ್ಪಾಗಿದೆ. ಅಲ್ಲ, ಅದೇನಾಗಿದೆ ನನಗೆ ಅನಿವಾರ್ಯ. ಈಗ ನನಗೆ ಯಾಕಂದ್ರೆ ನೀವು ಹೇಳಿದಾಗ ನೆನಪಿ ಬರುತ್ತೆ, ಈ ಕೌಶಿಕನ ಕಥೆ ನೆನಪಿ ಬರುತ್ತೆ. ಕೌಶಿಕ ಧ್ಯಾನ ಮಾಡ್ತಿರ್ತಾನೆ, ಅವ್ನಿಗೆ ಹೋಗ್ತಿಂದ ಅದು ಪಕ್ಷಿ ಸತ್ತು ಹೋಗುತ್ತೆ. ಆ ಗೃಹಿಣಿ ಬಂದು ಹೇಳ್ತಾಳೆ ಆ ಕಥೆನ. ಬಟ್ ಇರುತ್ತೆ, ಆ ಶಕ್ತಿ ಅಲ್ಲಿವರೆಗೂ ಇರುತ್ತೆ. ಹೇಳಿ ಸರ್, ಗೊತ್ತಿಲ್ಲ. ಅದು ಕೌಶಿಕ ಒಂದ್ಸಲ ಧ್ಯಾನ ಮಾಡ್ತಿರ್ತಾನೆ. ಧ್ಯಾನ ಮಾಡ್ತಿದ್ದಾಗ ಏನು ಮಾಡ್ತಾನೆ, ಅವ್ನ ಮಹಾನ್ ಪ್ರಕಾಂಡವಾಗಿರ್ತಕ್ಕಂಥ ತಪಸ್ವಿ. ಅವನೇನು ಮಾಡ್ತಾನೆ, ಅವನ ಮೇಲೆ ಒಂದು ಪಕ್ಷಿ ಬಂದ್ಬಿಟ್ಟು ಅದೊಂದು ಗಲೀಜು ಮಾಡೋದು. ಗಲೀಜು ಮಾಡಿದಾಗ ಏನೋ ಒಂದ್ಸಲ ಎತ್ತು ನೋಡಿದ ತಕ್ಷಣ ಅದಕ್ಕೆ ವಾಲ್ಮೀಕಿ ಅದೇ ಕಥೆ ಹೇಳ್ತೀವಲ್ಲ, ಧ್ಯಾನಕ್ಕೆ ಅಷ್ಟೊಂದು ಶಕ್ತಿ ಇದೆ, ಅಷ್ಟೊಂದು ವ್ಯಕ್ತಿಗತವಾಗಿ ಅವ್ರು ಮಾಡಿರ್ತಾರೆ. ಆ ಶಕ್ತಿನ ಪ್ರಯೋಗ ಮಾಡಬಾರ್ದು. ಇನ್ಫ್ಯಾಕ್ಟ್ ಎಲ್ಲ ವಿಶ್ವಾಮಿತ್ರ ಮಾಡಿದ್ದದೇ ಕೆಲಸ, ತನ್ನ ತಪೋಶಕ್ತಿಯನ್ನೇ ಅವ್ನು ಕೊಟ್ಟ. ಯಾಕಂದ್ರೆ ಶಕ್ತಿಯನ್ನು ಮಾಡ್ತಾನೆ. ಎಲ್ಲಿವರೆಗೂ ನಾವು ಒಂದು ಸೃಷ್ಟಿಯನ್ನೇ ಮಾಡಿಬಿಟ್ಟ. ಆ ತಪಸ್ಸಿಗೆ ಆ ಧ್ಯಾನಕ ಶಕ್ತಿ ಇದೆ. ಆ ಹಿಂದಿನಲ್ಲೇ ಆ ಅತೀಂದ್ರಿಯ ಶಕ್ತಿಗಳನ್ನ ಪಡ್ಕೊಂಡಿರ್ತಕ್ಕಂಥ ಶಕ್ತಿಗಳಿದ್ದರೂ ಸಹಿತ ಅದನ್ನು ಉಪಯೋಗಿಸ್ಬೇಡಿ ಅಂತ ಹೇಳ್ತಾರೆ. ಅದು ನಿಮಗೆ ಮಾತ್ರ ಉಪಯೋಗಿಸ್ಕೋ ಅಂತ ಹೇಳ್ತಾರೆ. ಇಂಟ್ಯೂಷನ್ ಕೃಷ್ಣಮೂರ್ತಿಯವರೇ ಇಟ್ಸ್ ಎ ಫ್ಯಾಕ್ಟ್. ಇಂಟ್ಯೂಷನ್ ಯು ಆರ್ ರೈಟ್. ಇಂಟೆಲಿಜೆನ್ಸ್, ಬುದ್ಧಿವಂತಿಕೆ 50%. ಅದಾದ್ಮೇಲೆ ವರ್ಕ್ ಮಾಡೋದೇ ಇಂಟ್ಯೂಷನ್. 6 ಸೆನ್ಸ್ ಆ ಥರ್ಡ್ ಐ. ಧ್ಯಾನ ಮಾಡಿದಾಗ ಏನಾಗುತ್ತೆ, ಉಸಿರಾಟವನ್ನು ಗಮನಿಸ್ತಾ ಮನಸ್ಸು ಶೂನ್ಯವಾದ, ವಿ ಕಾಲ್ ಇಟ್ ಆಸ್ ರಿಲೇಟಿವ್ಲಿ ಎಂಟಿ ಸ್ಟೇಟ್. ಶೂನ್ಯ ಆಗಲ್ಲ. ಸಾರಾಯಲ್ಲಿ ನಾನು ಒಂದೇ ಪ್ರಯೋಗ ಮಾಡಿದ್ದು, ಅಲ್ಲಿಂದ ನಾನು ಒಂದು ಚಮಟೆ ಮಾಡ್ಕೊಂಡು ಯಾವುದೇ ಮಾಡಿಲ್ಲ. ಬಟ್ ನನಗೆ ಗೊತ್ತಾಯ್ತು ಸರ್, ಅನುಭವ ಆಯಿತು. ಅಂದರೆ ಅದು ಹೊರಗಡೆ ಎಲ್ಲೋ ವೈರತ್ವ ತುಂಬ ನೋವು ಅದು ಒಂಥರ ನನಗೆ ಎಫೆಕ್ಟ್ ಆಗ್ಬಿಡ್ತದೆ ಹಾಕಿಗೆ. ಬಟ್ ಅವಾಗ ನಾನು ಯೇಸು ಕ್ರಿಸ್ತನಿಗೆ ಕೊಡಬಾರದಷ್ಟು ಹಿಂಸೆಯನ್ನು ಜಗತ್ತಲ್ಲಿ ಯಾರು ಕೊಡಲಿಲ್ಲ, ಅಂಥ ಹಿಂಸೆ ಕೊಟ್ಬಿಟ್ರು. ಆಯಿತಾ? ಸೊ ಅವನು
ಸರ್ ಒಂದು ಮಾತು ಹೇಳ್ತೀನಿ. ಹೇಳಿ. ಇದೊಂದು ವೈಶಿಷ್ಟ್ಯ. ನಾವೇನು ಹೇಳ್ತೀವಲ್ಲ, ನಾನು ಒಬ್ಬ ವ್ಯಕ್ತಿಯನ್ನು ನೋಡಬೇಕಾದ್ರೆ ಮೈ ಮೈಂಡ್ ಏನಿದೆಯಲ್ಲ, ನನ್ನ ಮನಸ್ಸೇನಿದೆಯಲ್ಲ, ಇಟ್ ಈಸ್ ಅ ಮಿರರ್ ಇಮೇಜ್ ಆಫ್ ಮೈ ಓನ್ ಮೈಂಡ್. ಯಾವಾಗ ನನ್ನಲ್ಲಿ ನನ್ನ ಇಮೇಜನ್ನು ನಾನು ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ವಾಸ್ತವಿಕವಾಗದ ನನ್ನ ವ್ಯಕ್ತಿತ್ವ ಆ ವ್ಯಕ್ತಿನಲ್ಲಿ ನನಗೆ ಕಾಣ್ತು ಅಷ್ಟೇ. ಇದನ್ನು ಸಪೋಸ್ ಇಫ್ ಐ ಟೇಕ್ ಇಟ್ ವೆರಿ ಪಾಸಿಟಿವ್ಲಿ, ಆವಾಗ ನಾನು ಮಂಥನ ಮಾಡಿದಾಗ, ವಿಚಾರ ಮಂಥನ ಮಾಡಿದಾಗ, ಓ ನಾನು ಹೀಗಿದ್ದೀನಿ, ನಾನು ಸರಿಪಡಿಸ್ಕೋಬೇಕು ಅಂತ ಯಾವಾಗ ನಮಗೆ ಆ ಬುದ್ಧಿ ಬರುತ್ತೋ ಆವಾಗ ಖಂಡಿತವಾಗಿ ವಿ ಕಮ್ ಫ್ರಮ್ ಬ್ಲಾಕ್ಸ್. ಇದು ಕೂಡ ಸಾಕಷ್ಟು ಕಡೆ ನೀವು ಗಮನಿಸಿದಾಗ ಬಂಗಾರ ಸಿಕ್ಕಿದ್ದು ನಿಮಗಲ್ಲ, ನಿಮ್ಮಲ್ಲಿ ಒಂದು ಯಾವುದೋ ಒಂದು ವಿಚಾರದಲ್ಲಿ ಅದು ಬೇಕಾಗಿತ್ತು, ಅದು ಸಿಕ್ಕಿಬಿಡ್ತು. ಈ ರೀತಿ ನನ್ನಲ್ಲಿ ನಡೀತಾ ಇರ್ತಕ್ಕಂತಹದ್ದು ಎಲ್ಲನೂ ಕೂಡ ದ ಹ್ಯಾಪನಿಂಗ್ ಇಸ್ ದ ಮಿರರ್ ಇಮೇಜ್ ಆಫ್ ಮೈ ಓನ್ ಮೈಂಡ್ ಅಂದಾಗ, ನಾನು ಎಲ್ಲಿದ್ದೀನೋ ಅನ್ನೋದನ್ನು ನಾನು ಸ್ವಲ್ಪ ನೋಡ್ಕೊಂಡು ಹೋಗ್ತಾ ಹೋದರೆ ಆವಾಗ ನನ್ನಲ್ಲಿ ನಿರ್ಲಿಪ್ತವಾಗಿರ್ತಕ್ಕಂಥ ಒಂದು ವಿಚಾರ ತನ್ನ ತಾನೇ ಶಾಂತತೆ ಅನ್ನೋದನ್ನು ನನಗೂ ಕೂಡ ಕೊಡುತ್ತೆ. ಇದು ನನ್ನ ಒಂದು ಅನುಭವ, ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ದೀಪಕ್ ಚೋಪ್ರಾ ಅವರು ಮೀನಿಂಗ್ಫುಲ್ ಕೋಇನ್ಸಿಡೆನ್ಸ್ ಅಂತ, ಹಾಂ, ಕಾಕತಾಳೀಯ ಸತ್ಯಗಳು ಇದೆ ಕೆಳಗಡೆ ಬಿತ್ತು ಅಷ್ಟೇ. ಸಿಕ್ತು. ಬಟ್ ದಿಸ್ ವರ್ಡ್ ಈಸ್ ವೆರಿ ಕರೆಕ್ಟ್. ದ ಹ್ಯಾಪನಿಂಗ್ ಇಸ್ ದ ಮಿರರ್ ಇಮೇಜ್ ಆಫ್ ಮೈ ಓನ್ ಮೈಂಡ್. ಮೀನಿಂಗ್ಫುಲ್ ಕೋಇನ್ಸಿಡೆನ್ಸ್. ಐ ಲುಕ್ ಟು ಇಟ್. Yes. Yes. ಇಟ್ಸ್ ಫೈನ್. ನನ್ನ ಮನಸ್ಸಲ್ಲಿ ಬಂದ್ಬಿಟ್ಟಿದೆ, ನಾವು ಇವತ್ತಿನ ಏನನ್ನೂ ತಗೊಂಡು ಹೋಗಲ್ಲ. ಇಲ್ಲ, ನೀವು ಹೇಳೋದು ನಾವು ಅದು ಹೇಳ್ತಾ ಇಲ್ಲ. ಇಲ್ಲೊಂದು ವಿಮರ್ಶೆ ಅಂದಾಗ ಕೆಲವರು ಅನುಭವಗಳನ್ನು ನಾವು ಹೀಗೆ ಶೇರ್ ಮಾಡಿದಾಗ ನಮಗೆ ಅನಿಸುತ್ತೆ. ಆದರೆ ಇಂಗ್ಲೀಷ್ ಪತ್ರಿಜಿ ಹೇಳೋದು ಧ್ಯಾನದ ಅನುಭವಗಳನ್ನ ಆಮೇಲೆ ಹೇಳಿ ಧ್ಯಾನವನ್ನು ಹೇಳ್ಕೊಡಿ ಅಂತ ಹೇಳ್ತಾರೆ. ನೀವು ಧ್ಯಾನ ಮಾಡಿ, ನೀವು ಧ್ಯಾನ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಸೊ ಒಂದು 2 ನಿಮಿಷ ಧ್ಯಾನ ಮಾಡಿ ಏನು ಮಾಡೋಣ. ಸ್ಟಾರ್ಟ್ ಆಗಿದ್ದ ಮೆಡಿಟೇಷನ್ ಮಾವನವರಿಂದ ಕಾಲು ಜೋಡಿಸ್ಕೊಳ್ಳಿ, ಕಾಲು ಜೋಡಿಸ್ಕೊಳ್ಳಿ, ಕೈ ಬೆರಳಲ್ಲಿ ಜೋಡಿಸ್ಕೊಳ್ಳಿ, ಸ್ಟ್ರೈಟಾಗಿ ಕೂತ್ಕೊಂಡು ಕಣ್ಣು ಮುಚ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್. ನಿಮ್ಮ ಉಸಿರಾಟವನ್ನೇ ಗಮನಿಸಿ. ಬುದ್ಧ 2600 ವರ್ಷಗಳ ಹಿಂದೆ ಮನುಕುಲಕ್ಕೆ ನೀಡಿದ ಶ್ರೇಷ್ಠವಾದ ಧ್ಯಾನ ಪದ್ಧತಿ ಆನಾಪಾನಸತಿ. ಉಸಿರಾಟವನ್ನೇ ಗಮನಿಸಿ. ಪ್ಲೀಸ್ ಡೀಪ್ ಯುವರ್ ಬ್ರೆತ್ಸ್. ಸಹಜವಾದ ಉಸಿರಾಟವನ್ನು ಗಮನಿಸಿ. ಇದು ಟೆಕ್ನಿಕ್ ಅಷ್ಟೇ. ಇಟ್ ಇಸ್ ಓನ್ಲಿ ಅ ಪೋರ್ಟಲ್, ಇಟ್ ಇಸ್ ಅನ್ ಎಂಟ್ರೆನ್ಸ್, ಗೇಟ್ವೇ, ದ್ವಾರ ಅಷ್ಟೇ. ಮೆಡಿಟೇಷನ್ ಇಸ್ ದ ಗೇಟ್ವೇ ಟು ಸ್ಪಿರಿಚುಯಾಲಿಟಿ, ದ್ವಾರ. ಲೆಟ್ ಅಸ್ ಎಂಟರ್ ದ ವರ್ಲ್ಡ್. ಆಧ್ಯಾತ್ಮಿಕತೆಯ ಮುಖ್ಯ ದ್ವಾರ ಮೆಡಿಟೇಷನ್. ಶ್ವಾಸವನ್ನು ಗಮನಿಸೋಣ. ಪತ್ರಿಜಿಯವರು ರಿಸರ್ಚ್ ಮಾಡೋದ್ರಲ್ಲಿ ಎಷ್ಟು ವರ್ಷಗಳು ಆಗಿದೆ ನಿಮಗೆ, ಎಷ್ಟು ನಿಮಿಷಗಳ ಕಾಲ ಪ್ರತಿದಿನ ಒಂದ್ಸತಿ ಧ್ಯಾನ ಮಾಡಿ. ಆದರೆ 2 ಸತಿ ಹುಣ್ಣಿಮೆ ದಿನದಲ್ಲಿ ಜಾಸ್ತಿ ಮಾಡಿ ಸಾಮೂಹಿಕ ಧ್ಯಾನಗಳನ್ನು ಮಾಡ್ತಾರೆ. ಹಾಗೆ ಎಲ್ಲ ರೀತಿಯ ಹಬ್ಬ ಹರಿದಿನ ಜಾಸ್ತಿ ಧ್ಯಾನ. ಮ್ಯೂಸಿಕ್ ಬೇಕಾದ್ರೆ ಹಾಕೊಳ್ಳಿ. ಸಾಧಾರಣ 45 ನಿಮಿಷ ಪ್ರತಿದಿನ 1 ಗಂಟೆ ಮಾಡಿದ್ರೆ ಒಳ್ಳೆಯದು. ಮನಸ್ಸು ಶೂನ್ಯ ಸ್ಥಿತಿಗೆ ಬರುತ್ತದೆ. ದೈಹಿಕ ಕಾಯಿಲೆಗಳು ಬರುವಾಗ ಮಾನಸಿಕವಾಗಿ ನೆಮ್ಮದಿ ಇರುತ್ತೆ. ನಿಮ್ಮ ಸುತ್ತಲ ವಾತಾವರಣದಲ್ಲಿ ಯಾರು ಇದ್ದಾರೆ ಅವ್ರನ್ನ ಸ್ವೀಕರಿಸ್ತಿದ್ದಾರೆ. ಹಾಗೆಯೇ ಪರಿಸರ ಮತ್ತು ಸಂದರ್ಭಗಳು ಎಲ್ಲವೂ ಹೇಗಿದೆ ಹಾಗೆ ಸ್ವೀಕರಿಸ್ತಾರೆ. ಈ ಬದಲಾವಣೆಗಳು ಸಹಜವಾಗುತ್ತೆ. ಧ್ಯಾನ ಮಾಡ್ತಾ ಮಾಡ್ತಾ ಅತೀಂದ್ರಿಯವಾದ ಶಕ್ತಿಯನ್ನು ವಹಿಸಿದರೆ ಅದರ ಬಗ್ಗೆ ಆದಷ್ಟು ತಲೆಕೆಡಿಸಿಕೊಂಡು ನಮ್ಮ ಅನುಭವವನ್ನು ನಮ್ಮ ಬಗ್ಗೆ ಇಟ್ಕೊಂಡು ಅದರಿಂದ ಬೇರೆಯವರಿಗೆ ಒಳ್ಳೆಯದೇನಾಗುತ್ತೆ ಅಂತ ಮಾಡೋಣ. ಈಗ ಒಂದು ಸಮಯದ ಅಭಾವ ಇದೆ, 1 ನಿಮಿಷಗಳ ಮಾಡೋಣ. ಶ್ವಾಸವನ್ನೇ ಗಮನಿಸಿ. Just feel your breath. Simple, easy going, natural breath.
ಧ್ಯಾನದಿಂದ ಆಳ ನಮ್ಮ ಬದುಕಿನ ಉದ್ದೇಶ ಗೊತ್ತಾಗುತ್ತೆ. ನಾವು ಪರ್ಪಸ್ ಆಫ್ ಅವರ್ ಲೈಫ್, ನಮ್ಮ ಉದ್ದೇಶ ಧ್ಯೇಯ ಸಿಕ್ಕಿದ ತಕ್ಷಣ ಮಿಕ್ಕಿದ್ದೆಲ್ಲವೂ ಒಂದು ಆಟ ಥರ ನಡ್ಕೊಂಡು ನಿಮಗೆ ಏನು ಬೇಕು, ನೀವು ಬದುಕಿನ ನೀವು ಹುಟ್ಟಿದ ಉದ್ದೇಶ ಏನು, ಗರ್ಭದಿಂದ ಗೋಯಿಯವರೆಗೂ ನಮ್ಮ ಜೊತೆ ಬದುಕುವ ಈ ಪಾಪ ಪುಣ್ಯಗಳೇ ಕೊನೆಗೆ ನಮ್ಮನ್ನು ತನ್ನ ಸಿದ್ಧಾಂತದಲ್ಲಿ ತಗೊಳ್ಳೋದು. ಒಳ್ಳೆಯದನ್ನು ಮಾಡೋಣ, ಸಕಾರಾತ್ಮಕ ಮನೋಭಾವನೆ ಬೆಳೆಸ್ಕೊಂಡು ಪ್ರಾಕ್ಟೀಸ್ ಪಾಸಿಟಿವಿಟಿ, ಸ್ಪಿರಿಚುಯಾಲಿಟಿ. ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು. 10, 9, 8, 7, 6, 5, 4, 3, 2, 1. ಇನ್ನೆರಡು ಕೈಗಳನ್ನು ಕಣ್ಣನ್ನು ಇಟ್ಕೊಳ್ಳಿ. ಕಣ್ಣನ್ನು ಹಸ್ತದೊಳಗಡೆ ತೆಗೆಯಿರಿ. 1, 2, 3, 4, 5. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ದಿನದ ವಂದನಾರ್ಪಣೆ ಕೂಡ ಯಾರು ಮಾಡಿ ಬಹುಶಃ ಧ್ಯಾನದ ಬಗ್ಗೆ ಬಹಳಷ್ಟು ಆಯಾಮಗಳನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿಯೂ ಕೆಲವು ಆಯಾಮಗಳ ಬಗ್ಗೆ ಮಾತಾಡಿದರು. ಧ್ಯಾನ ಒಂದು ಧಾರ್ಮಿಕ ನೆಲೆಗಟ್ಟು ಅಂತ ಹೇಳಿಬಿಟ್ಟು ಒಳಕಾಲ್ಮಠ ಶ್ರೀನಿವಾಸ ಮೂರ್ತಿ ಅವರು ಹೇಳಿದರು. ತಿಮ್ಮೇಶ್ ಅವರು ಬಹಳ ಚೆನ್ನಾಗಿ ಮಾತಾಡಿದರು. ಈ ಭಾವನೆಗಳನ್ನು ನಾವು ಒಂದು ರೂಪ ಕೊಡೋದಕ್ಕೆ ಇದು ಒಂದು ಒಳ್ಳೆಯ ಜಾಗ ಅಂತ ಕಾಣಿಸುತ್ತೆ. ನಮ್ಮ ಒಂದು ಏನೇ ಒಂದು ಭಾವನೆಗಳನ್ನ ಹಂಚ್ಕೋಬೇಕಾದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಪರಿಸರವನ್ನು ನಮ್ಮ ಪ್ರೇಮ್ ಕುಮಾರ್ ಅವರು ನಿರ್ಮಾಣ ಮಾಡಿದ್ದಾರೆ. ಅವರಿಗೆ ನಾವು ನಿಜವಾಗಲೂ ಧನ್ಯವಾದಗಳು. ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲೋ ಒಂದು ಕಡೆ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಈ ಥರ ನಮ್ಮ ಪ್ರೇಮ್ ಕುಮಾರ್ ಬಗ್ಗೆ ನಮ್ಮ ಅಣ್ಣ ಭಾಳಷ್ಟು ಹೇಳ್ತಾ ಇದ್ರು. ಅವ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಇವತ್ತು ನೋಡಿದಾಗ ಇವರು ಕಟ್ಟಿರ್ತಕ್ಕಂಥ ಒಂದು ಸುಂದರವಾಗಿ ಈ ಪಿರಮಿಡ್ ಭವನಗಳು ಅದರಲ್ಲೂ ಜಾಸ್ತಿಯಾಗಿ ನಮ್ಮ ಮನಸ್ಸಿಗೆ ಹತ್ತಿರವಾಗಿರ್ತಕ್ಕಂಥ ಕುವೆಂಪು ಅವರ ವಿಶ್ವಮಾನವ ಗೀತೆಯನ್ನು ಇಲ್ಲಿ ಹಾಡಿಸ್ಬಿಟ್ಟು ಎಲ್ಲರೂ ಹೇಳಿದ್ದಾರೆ. ಅವರಿಗೆ ನಾನು ನಿಜವಾಗ್ಲೂ ಭಾಳ ಧನ್ಯವಾದಗಳನ್ನ ನಾನು ತಿಳಿಸ್ತೀನಿ. ಹಾಗೆಯೇ ಧ್ಯಾನದ ನೆಲೆಗಟ್ಟೆಗಳ ಬಗ್ಗೆ, ಆಮೇಲೆ ಧರ್ಮದ ನೆಲೆಗಟ್ಟು ಧ್ಯಾನದಲ್ಲಿದೆ ಮತ್ತು ಅದರಿಂದ ನಾವು ಏನು ಬೇಕಾದ್ರೆ ಸಾಧಿಸ್ಬೋದು ಅನ್ನೋದನ್ನು ಒಂದು ವಿಷಯ ಹೇಳಿದರು. ಹಾಗೆಯೇ ನಮ್ಮ ಇವರು ಕೃಷ್ಣಮೂರ್ತಿ ಅನ್ನೋದನ್ನು ಆ ಕೃಷ್ಣಮೂರ್ತಿಯವರು ಸಹ ತಮ್ಮ ಅನುಭವಗಳನ್ನ, ಅತೀಂದ್ರಿಯ ಅನುಭವಗಳನ್ನು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅದರ ಬಗ್ಗೆ ಅವ್ರಿಗೂ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಸಹ ನಮಗೆ ತಿಳಿಸಿದ್ದಾರೆ. ನಿಮಗೆ ನನ್ನೆಲ್ಲ ಹೃತ್ಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಮನೆಗೆ ಹೋಗುವ ಅಲ್ಲಿ ಒಂದು ಊಟ ಎಲ್ಲ ಹೊರಬೇಡ, ನಾವು ಟೀ ಮಾಡ್ತೀವಿ. ಟೀನು ಬೇಕಲ್ಲ ಸರ್, ನಮಗೆ ನೀರು ಸಾಕಿಲ್ಲ. ಟೀನು ಬೇಕು, ಇಲ್ಲಿ ವ್ಯವಸ್ಥೆ ಇರೋದು ಆಪ್ಷನ್ ಕೆಳಗಡೆ ಹಾಂ, ನಮ್ಮ ಮನೆ ನೋಡ್ದಾಗುತ್ತೆ. ಅಲ್ಲಿ ಹೋಗೋಣ, ಅಲ್ಲಿ ಹೋಗೋಣ.